Hello my dear friends and my dear students, welcome to our YouTube channel Civil with Sudhir. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು BBMP ಏನು ಸಿಲೆಬಸ್ ಕೊಟ್ಟಿದ್ದಾರಲ್ಲ ಪೇಪರ್ 2 ಏನಿದೆ ಸೊ ಅದರ ಬಗ್ಗೆ ನಾನು ಇವತ್ತು ಕಂಪ್ಲೀಟ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ ನಿಮಗೆ ಹೇಳಿಕೊಡ್ತೀನಿ. ಯಾವ ಸಬ್ಜೆಕ್ಟ್ ನ ಯಾವ ತರ ನೀವು ಏನಂತಂದ್ರೆ ಫಸ್ಟ್ ಸಾರ್ಟ್ ಔಟ್ ಮಾಡ್ಕೋಬೇಕು, ಅದಾದ್ಮೇಲೆ ಏನೇನು ಸೋರ್ಸ್ ಇದೆ, ಆಮೇಲೆ ಯಾವ ಬುಕ್ಸ್ ನ ನೀವು ತಗೊಳ್ಬೇಕು. ಆಯ್ತಾ, ನೋಡಿ ಎಲ್ಲ ಕಾಮನ್ ಲಿಸ್ಟ್ ಏನೇನಿದೆ ಬುಕ್ಸ್ದು ನಾನು ಹೇಳ್ಕೊಡ್ತೀನಿ. ಮತ್ತೆ ನಮ್ಮ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಏನಂತಂದ್ರೆ BBMP ನೋಡಿ, ಫಸ್ಟ್ ಆಫ್ ಆಲ್ ಈ BBMP ಏನು ಸಿಲೆಬಸ್ ಕೊಟ್ಟಿದಾರಲ್ಲ, ಈಗ BBMP ಏನು ಸಿಲೆಬಸ್ ಇದೆ ನೋಡಿ, ಸೇಮ್ ಟು ಸೇಮ್ ಏನಿದೆ ಅಂತಂದ್ರೆ PWD ಸಿಲೆಬಸ್ ಇದೆ. ಏನು ಒಂದು ಇಂಚಿತ್ತು ಚೇಂಜ್ ಇಲ್ಲ, ಎಲ್ಲ ಸೇಮ್ ಇದೆ. ಆಯ್ತಾ, ಏನು ಚೇಂಜಸ್ ಇಲ್ಲ. ಯಾರ್ಯಾರು ಇದಕ್ಕೆ BBMP ಪ್ರೀವಿಯಸ್ ಇಯರ್ ಪೇಪರ್ ಎಲ್ಲಿದೆ ಸರ್ ಅಂತಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ, PWD ಪೇಪರ್ನ ಓದ್ಕೊಳ್ಳಿ. ರೈಟ್, ಸೊ ಬಿಕಾಸ್ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಆಲ್ ಅಲ್ಲ 100% ಸೇಮ್ ಇದೆ. ಏನು ಒಂದು ಟಾಪಿಕ್ ಆ ಕಡೆ ಈ ಕಡೆ ಆಗ್ಬೋದು ಅಷ್ಟೇ. 100% ಪೇಪರ್ 2 ಏನಂತಂದ್ರೆ ಸೇಮ್ ಇದೆ. ರೈಟ್, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋನ. BBMP ಇದು ಸಿಲೆಬಸ್ ಬಗ್ಗೆ, ಬುಕ್ಸ್ ಬಗ್ಗೆ ಏನೇನು ರಿಸೋರ್ಸಸ್ ನೀವು ಫಾಲೋ ಮಾಡ್ಬೇಕಂತ ನೋಡಿ. ಈಗ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಪೇಪರ್ 1 ಪೇಪರ್ 2 ಇದೆ. ಪೇಪರ್ 1 ಜನರಲ್ ಸ್ಟಡೀಸ್ ಇದೆ. ಅದ್ರ ಬಗ್ಗೆ ಯಾಕೆಂದ್ರೆ ಕಾಮನ್ ಆಗಿ ಎಲ್ಲದಕ್ಕೆ ಜನರಲ್ ಸ್ಟಡೀಸ್ ಸೇಮ್ ಇರುತ್ತೆ, ಅದ್ರದ್ದು ಸಪ್ರೇಟ್ ವಿಡಿಯೋ ಇನ್ನೊಂದು ಮಾಡ್ತೀನಿ. ಆಯ್ತಾ, ಯಾಕೆಂದ್ರೆ ಇದ್ರಲ್ಲಿ ಮಿಕ್ಸ್ ಮಾಡೋದು ಬೇಡ. ಸೊ ಪೇಪರ್ 2 ಇವಾಗ ನಾವು ಬಂದ್ಬಿಟ್ಟು ಏನಂತಾರೆ BBMP ಅಲ್ಲಿ ನೋಡಿ, ಇಲ್ಲಿ ನೀವು ಓದ್ಬೇಕಾಗಿರೋದು ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವ್ದಿದೆ ಅಂತಂದ್ರೆ 5 ರಿಂದ 6 ಸಬ್ಜೆಕ್ಟ್ ಅಷ್ಟೇ ಇದೆ. ಆಯ್ತಾ, ನೋಡಿ ಫಸ್ಟ್ ಯಾವುದು ರೋಡ್, ಸೆಕೆಂಡ್ ಅಂದ್ರೆ ಹೈವೇ ಅಂತ, ಸೆಕೆಂಡ್ ಬ್ರಿಡ್ಜ್, ಅದಾದ್ಮೇಲೆ CTM ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಇದು ಸ್ವಲ್ಪ ಜಾಸ್ತಿ ಇದೆ. ರೈಟ್, ಅದಾದ್ಮೇಲೆ ಹೈವೇ ಇಂಜಿನಿಯರಿಂಗ್, ಆಯ್ತಾ ಹೈವೇ ಆಯ್ತಲ್ಲ. ನೆಕ್ಸ್ಟ್ ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂಡ್ ಸಾಮ್ ಅಂತ ಇದೆ. ರೈಟ್, ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂಡ್ ಸಾಮ್. ಅದಾದ್ಮೇಲೆ ಪಬ್ಲಿಕ್ ಹೆಲ್ತ್ ಅಲ್ಲಿ ಒಂದು ಸ್ಯಾನಿಟರಿ, ಇನ್ನೊಂದೇನಂತಂದ್ರೆ ವಾಟರ್ ಸಪ್ಲೈ. ಇದಿಷ್ಟೇ ಓದೋದಿದೆ ನಿಮಗೆ. ಆಯ್ತಾ, ಕೊಟ್ಟಿರೋದು ಒಂದು 6 ರಿಂದ 7 ಸಬ್ಜೆಕ್ಟ್ ಇದೆ. 6 ಸಬ್ಜೆಕ್ಟ್ ಅಂತ ಇಟ್ಕೊಂಡು ನಾನು ನಡೀತೀನಿ. ರೈಟ್, ಸೊ ಈಗ ಇಲ್ಲಿ ಸ್ವಲ್ಪ ಜನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಮೇಲ್ಗಡೆ ರೋಡ್ ಅಂತ ಕೊಟ್ಟಿದ್ದಾರೆ ಸರ್, ಕೆಳಗಡೆ ಹೈವೇ ಅಂತ ಕೊಟ್ಟಿದ್ದಾರೆ, ಎರಡು ಡಿಫರೆನ್ಸ್ ಏನಿದೆ ಅಂತ ಸ್ವಲ್ಪ ಆರಾಮಾಗಿ ಕುಂತ್ಕೊಂಡು ನೋಡಿ. ಆಯ್ತಾ, ನೋಡಿ ಎರಡು ಸೇಮ್ ಇದೆ. ರೈಟ್, ಸೇಮ್ ಅಂದ್ರೆ ಒಂದು ಟಾಪಿಕ್ ಹೆಚ್ಚು ಕಮ್ಮಿ ಇಲ್ಲಿ ಹಾಕಿರ್ಬೋದು. ಸೊ ಈಗ ನಾನು ಹೇಳ್ತೀನಿ ಫಸ್ಟ್ ಇಂದ ನೋಡಿ, ಇದು ರೋಡ್ಸ್ ಆರ್ ಬ್ರಿಡ್ಜ್, ರೋಡ್ಸ್ ಆರ್ ಹೈವೇ ಅಂತ ತಗೊಳ್ಳೋಣ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಜನರಲ್ ಇಂಪಾರ್ಟೆನ್ಸ್ ಆಫ್ ಹೈವೇ. ನೋಡಿ, ಇದು ಫಸ್ಟ್ ಪಾರ್ಟ್ ಏನಿದೆ ಅಂತಂದ್ರೆ ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ರೈಟ್, ಸೊ ಇದು ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಇದು ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಅಂದ್ರೆ 1 ನಂಬರ್ ಏನು ಕೊಟ್ಟಿದ್ದಾರೆ ನೋಡಿ, ಅದು ಇಂಟ್ರೊಡಕ್ಷನ್ ಪಾರ್ಟ್ ಇದೆ. ಅದರಲ್ಲಿ ಹೈವೇ ಫೈನಾನ್ಸಿಗೂ ಕೊಟ್ಟಿದ್ದಾರೆ, ಹೈವೇ ಸಿಸ್ಟಮ್ಸ್ ಬಗ್ಗೆನೂ ಕೊಟ್ಟಿದ್ದಾರೆ, ಹೈವೇ ಎಕನಾಮಿಕ್ಸ್. ನೋಡಿ, ಅಂದ್ರೆ ಅವ್ರಿಗೆ ಏನೇನ್ ಬೇಕು ಅದಷ್ಟೇ ಕೊಟ್ಟಿದ್ದಾರೆ, ನಾವು ಅದಷ್ಟೇ ಓದ್ಬೇಕು, ಎಕ್ಸ್ಟ್ರಾ ಓದೋದೇನು ಬೇಡ. ರೈಟ್, ಆಮೇಲೆ ಸರ್ವೇಸ್ ಇದೆ. ರೈಟ್, ಸರ್ವೇಸ್ ಅಲ್ಲಿ ಹೈವೇ ಪ್ಲಾನಿಂಗ್ ಸರ್ವೆ, ಲೊಕೇಶನ್ ಸರ್ವೆ, ಸಾಯಿಲ್ ಸರ್ವೆ, ಪ್ರೆಸೆಂಟೇಷನ್ ಆಫ್ ಡಾಟಾ ಇನ್ ಟರ್ಮ್ಸ್ ಆಫ್ ಚಾರ್ಟ್ಸ್ ಅಂಡ್ ಟೇಬಲ್ಸ್, ಅರ್ಬನ್ ಅಂಡ್ ರೂರಲ್ ಏರಿಯಾ, ಹೈವೇ ಪ್ಲಾನ್ ಅಂಡ್ ಸ್ಪೆಸಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ನೋಡಿದಾಗ ನೋಡಿ, ಇಲ್ಲಿ ಹೈವೇ ಡಿಸೈನ್ ಅಂತ ಇದೆ, ಆಮೇಲೆ ಹೈವೇ ಕನ್ಸ್ಟ್ರಕ್ಷನ್ ಅಂತ ಇದೆ, ಹೈವೇ ಕನ್ಸ್ಟ್ರಕ್ಷನ್ ಅಂತ ಇದೆ. ರೈಟ್, ಆಮೇಲೆ ಹೈವೇ ಕನ್ಸ್ಟ್ರಕ್ಷನ್. ಸೊ 3 ಬಗ್ಗೆ ಬರೀ ಕನ್ಸ್ಟ್ರಕ್ಷನ್ ಕೊಟ್ಟಿರೋದು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ ಈಗ ನಿಮ್ ಸ್ಕ್ರೀನ್ ಮೇಲೆ ಒಂದು ಸಿಲೆಬಸ್ ಕಾಣ್ತಾ ಇದೆ. ಇದು ಏನಿದೆ ಅಂತಂದ್ರೆ ಇದು 5th ಸೆಮಿಸ್ಟರ್. ಒಂದು ನಿಮಿಷ. ರೈಟ್, ಇದು 5th ಸೆಮಿಸ್ಟರ್ VTUದು 2021 ಏನು ಸ್ಕೀಮ್ ಇದೆಲ್ಲ 2021 ಸ್ಕೀಮ್ದು ಸಿಲೆಬಸ್ ಇದೆ. ರೈಟ್, ಇದು ಯಾಕೆ ಸರ್ ನೀವು ತೋರಿಸ್ತಾ ಇದ್ದಾರೆ ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಇದರಲ್ಲಿ ಏನೇನ್ ಕೊಟ್ಟಿದ್ದಾರೆ, ಆಯ್ತಾ, ಇದರಲ್ಲಿ ಏನೇನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಓದಿ ದಯವಿಟ್ಟು, ನಿಮ್ಗೋಸ್ಕರ ನಾನು ಹೇಳ್ತಾ ಇರೋದು. ರೈಟ್, ಇದ್ರ PDF ಬೇಕಾದ್ರೆ ನೀವು ಅಫಿಷಿಯಲ್ ವೆಬ್ಸೈಟ್ VTU ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು. 21 ಸ್ಕೀಮ್ ಇದೆ ಅದು. ರೈಟ್, ವಿತ್ ಸಬ್ಜೆಕ್ಟ್ ಕೋಡು ಇದೆ ನೋಡಿ, 21 CV 52 ಅಂತ. ಈಗ ನೋಡಿ, ಇಲ್ಲಿ ಮಾಡೆಲ್ ಇತ್ತು, ಮಾಡೆಲ್ ಪ್ರಕಾರ ನಡೀತಾ ಇದೆ ಸಿಲೆಬಸ್. ಇಲ್ಲಿ ನೋಡ್ಬೋದು ನೀವು. ಈಗ ನಮ್ಮ ಇಲ್ಲಿ ಸಿಲೆಬಸ್ ನ ನೋಡಿದಾಗ ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಸಿಲೆಬಸ್, ಈಗ ನಮ್ಮ ಸಿಲೆಬಸ್ ನಲ್ಲಿ ನೋಡಿದಾಗ ಜನರಲ್ ಇಂಪಾರ್ಟೆನ್ಸ್ ಇದೆ, ಸರ್ವೇಸ್ ಇದೆ, ಹೈವೇ ಡಿಸೈನ್ ಇದೆ, ಹೈವೇ ಕನ್ಸ್ಟ್ರಕ್ಷನ್ ಇದೆ. ಸೊ ಇಲ್ಲಿ ನಾವು ಏನಂತ ನೋಡ್ಬೋದು ಅಂದ್ರೆ ತುಂಬಾ ಸಿಂಪಲ್ ಆಗಿ ಅದನ್ನ ಬೈಫರ್ಕೇಟ್ ಅಂದ್ರೆ ಇನ್ನೂ ಸ್ವಲ್ಪ ಡೆಪ್ತ್ ಅಲ್ಲಿ ನೋಡಿದಾಗ, ಅಂದ್ರೆ ಇನ್ನೂ ಒಂದೊಂದು ಟಾಪಿಕ್ ನಾವು ಓದೋದಿತ್ತಂದ್ರೆ ನೀವು ಇಲ್ಲಿ ನೋಡ್ಬೋದು. ನೋಡಿ, ಪ್ರಿನ್ಸಿಪಲ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಡಿಫರೆಂಟ್ ಮೋಡ್ಸ್ ಇದೆ. ಆಯ್ತಾ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇದೆ, ಇಂಪಾರ್ಟೆನ್ಸ್ ಆಫ್ ರೋಡ್ ಇನ್ ಇಂಡಿಯಾ ಇದೆ, ಕರೆಂಟ್ ರೋಡ್ ಪ್ಲಾನ್, ಆಯ್ತಾ, ನಾಗ್ಪುರ್ ರೋಡ್ ಪ್ಲಾನು, ಲಕ್ನೋ, ಮುಂಬೈ, ಆಯ್ತಾ, ಮತ್ತೆ ಯಾವ್ಯಾವ್ದು ಪ್ರೆಸೆಂಟ್ ನಡೀತಾ ಇದೆ, ಏನೇನಿದೆ ಇಂಪಾರ್ಟೆನ್ಸ್ ಅಂತ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಅಲ್ಲಿ ಅವ್ರು ಕೊಟ್ಟಿರೋದು ಬರೀ ಮೇಲ್ಮೇಲಿಂದ ಕೊಟ್ಟಿದ್ದಾರೆ. ಇಲ್ಲಿ ಡೆಪ್ತ್ ಆಗಿ ಇದ್ರ ಪ್ರಕಾರ ಓದಿ, ಇದ್ರ ನೋಟ್ಸು ಸಿಗುತ್ತೆ ನಿಮಗೆ. ಆಯ್ತಾ, ಸರ್ಚ್ ಮಾಡಿದ್ರೆ ಹೈವೇ ಡೆವಲಪ್ಮೆಂಟ್,
ಅಂಡ್ ಪ್ಲಾನಿಂಗ್ ನೋಡಿ, ಹೈವೇ ಡೆವಲಪ್ಮೆಂಟ್ ಪ್ಲಾನಿಂಗ್ ಅಲ್ಲಿ ಹೈವೇ ಪ್ಲಾನಿಂಗು, ಪ್ಲಾನಿಂಗ್ ಸರ್ವೆ, ಇಂಟರ್ಪ್ರಿಟೇಷನ್, ಹೈವೇ ಪ್ಲಾನಿಂಗ್ ಇನ್ ಇಂಡಿಯಾ, ಸಾಯಿಲ್ ಸರ್ವೆ, ಅದೆಲ್ಲ ಇದ್ರ ಡೆಪ್ತ್ ಅಲ್ಲಿ ಇಲ್ಲೇ ಬರುತ್ತೆ ಆಯ್ತಾ. ಹೈವೇ ಪ್ಲಾನಿಂಗ್ ಏನಿದೆ ಅದರಲ್ಲೇ ಬರುತ್ತೆ. ಈಗ ಹೈವೇ ಅಲೈಜ್ಮೆಂಟ್ ನೋಡಿ, ಹೈವೇ ಅಲೈಜ್ಮೆಂಟ್ ಅಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಹೈವೇ ಅಲೈಜ್ಮೆಂಟ್ ಯಾವ ತರ ಹೋಗುತ್ತೆ ಆಯ್ತಾ. ರೀ ಅಲೈಜ್ಮೆಂಟ್ ಪ್ರಾಜೆಕ್ಟ್ ಯಾಕೆ ಮಾಡ್ತೀವಿ ಅದನ್ನೆಲ್ಲ ಸ್ವಲ್ಪ ಥಿಯರಿ ತಿಳ್ಕೊಳ್ಳೋದಿದೆ. ಇಂಜಿನಿಯರಿಂಗ್ ಸರ್ವೆ ಫಾರ್ ಹೈವೇ ಅಲೈಜ್ಮೆಂಟ್, ಡ್ರಾಯಿಂಗ್ ರಿಪೋರ್ಟ್ಸ್ ಯಾವ ತರ ಮಾಡ್ತಾರೆ ಅದನ್ನು ನೋಡಿದೆ. ಇದು ಮಾಡಲ್ 1 ಆಯ್ತು. ಮಾಡಲ್ 2 ಅಲ್ಲಿ ಏನಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಆಯ್ತಾ. ಜಾಮೆಟ್ರಿಕಲ್ ಡಿಸೈನ್ ಆಫ್ ಆಯ್ತಾ, ಹೈವೇ ಜಾಮೆಟ್ರಿಕ್ ಡಿಸೈನ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಹಾರಿಜಾಂಟಲ್ ಅಲೈಜ್ಮೆಂಟ್ ಮತ್ತೆ ಏನಂತ ವರ್ಟಿಕಲ್ ಅಲೈಜ್ಮೆಂಟ್, ಇವೆರಡು ಇಂಪಾರ್ಟೆಂಟ್ ಇದೆ. ಇದರಲ್ಲಿಂದ ಪ್ರಾಬ್ಲಮ್ಸು ಕೇಳ್ತಾರೆ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಸೈಡ್ ಡಿಸ್ಟೆನ್ಸ್, 100% ಇದ್ರ ಮೇಲೆ ಪ್ರಾಬ್ಲಮ್ ಬರುತ್ತೆ. ಸೈಡ್ ಡಿಸ್ಟೆನ್ಸ್, ಹಾರಿಜಾಂಟಲ್ ಅಲೈಜ್ಮೆಂಟ್, ವರ್ಟಿಕಲ್ ಅಲೈಜ್ಮೆಂಟ್ ಗೊತ್ತಾಯ್ತಾ. ಸೈಡ್ ಡಿಸ್ಟೆನ್ಸ್ ಅಲ್ಲಿ ನಿಮ್ಗೆ ಗೊತ್ತಿದೆ OSD ಒಂದು ಬರುತ್ತೆ, ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್. ಆಮೇಲೆ ಇಲ್ಲಿ ಇನ್ನೊಂದು ಬರುತ್ತೆ ರೈಟ್, ಓವರ್ಟೇಕಿಂಗ್ ಒಂದು ಪ್ರಾಬ್ಲಮ್ ಬರೋದು ಹೇಳ್ತಾ ಇರೋದು, ಓವರ್ಟೇಕಿಂಗ್ ಸೈಡ್ ಡಿಸ್ಟೆನ್ಸ್ ಮತ್ತೆ ಸೈಡ್ ಡಿಸ್ಟೆನ್ಸ್. ಆಮೇಲೆ ಹಾರಿಜಾಂಟಲ್ ಅಲೈಜ್ಮೆಂಟ್ ಅಲ್ಲಿ ಸೂಪರ್ ಎಲಿವೇಶನ್ ಪ್ರಾಬ್ಲಮ್ ಬರುತ್ತೆ ಆಯ್ತಾ. ಆಮೇಲೆ ಮೆಕ್ಯಾನಿಕಲ್ ವೈಡನಿಂಗ್ ಬರುತ್ತೆ ಆಯ್ತಾ. ಇವೆರಡು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ, ಅದನ್ನು ಓದಲೇಬೇಕು ನೀವು ರೈಟ್. ಅದಾದ್ಮೇಲೆ ನೋಡಿ ವರ್ಟಿಕಲ್ ಅಲೈಜ್ಮೆಂಟ್ ಅಲ್ಲಿ ಟೈಪ್ಸ್ ಆಫ್ ಕರ್ವ್ ಏನಂತಂದ್ರೆ ಅಲೈಜ್ಮೆಂಟ್ ಯಾವ ತರ ಮಾಡ್ತೀವಿ, ಅಪ್ ಗ್ರೇಡಿಯಂಟ್, ಡೌನ್ ಗ್ರೇಡಿಯಂಟ್, ಕನ್ಕೇವ್, ಕನ್ವೆಕ್ಸಿಟಿ ಏನು ಓದಿದೆಯಲ್ಲ ಅದನ್ನು ಓದಬೇಕು. ಆಮೇಲೆ ಪೇಮೆಂಟ್ ಡಿಸೈನ್ ಅಲ್ಲಿ ನೋಡಿ ಕಾಂಪೊನೆಂಟ್ ಪಾರ್ಟ್ಸ್ ಏನಿದೆ, ಫ್ಲೆಕ್ಸಿಬಲ್ ಪೇಮೆಂಟ್, ರಿಜಿಡ್ ಪೇಮೆಂಟ್ ಬಗ್ಗೆ ನಾವು ಓದಬೇಕು. ಅದ್ರ ಫಂಕ್ಷನ್ಸ್ ಏನಿದೆ ಅದು ಓದೋದಿದೆ. ಆಮೇಲೆ ನೆಕ್ಸ್ಟ್ ನೋಡಿ ಪೇಮೆಂಟ್ ಮಟೀರಿಯಲ್ಸ್ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಮಟೀರಿಯಲ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಡಿಸೈರಬಲ್ ಪ್ರಾಪರ್ಟೀಸ್ ಏನಿದೆ ಅದು ಓದಬೇಕು. HRB ಕ್ಲಾಸಿಫಿಕೇಶನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ, ಸಾಯಿಲ್ ಕ್ಲಾಸಿಫಿಕೇಶನ್. ಆಮೇಲೆ ಇದ್ರಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ CBR ಯಾಕೆ ಮಾಡ್ತೀವಿ, ಯಾವ ತರ ಮಾಡ್ತೀವಿ, ಪ್ರೊಸೀಜರ್ ಏನಿದೆ, ಇದಿಷ್ಟು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ಮಾಡ್ಯುಲಸ್ ಆಫ್ ಸಬ್ಗ್ರೇಡ್, ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿತ್ ಸ್ಕೆಚ್ ನೆನ್ಪಿಟ್ಕೊಳ್ಳಿ ಆಯ್ತಾ. ಸ್ಕೆಚ್ ಅಂತಂದ್ರೆ ಅದು ಸ್ಕೆಚ್ ಮೇಲೂ ಏನಂತಾರೆ ಕ್ವಶನ್ಸ್ ಕೇಳ್ಬೋದು. ಆಮೇಲೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ಸ್ ಏನು ನಿಮ್ಗೆ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಅದು ಫಾರ್ಮುಲಾ ಏನಿದೆ ಅದು ಗೊತ್ತಿರಬೇಕು. ಆಮೇಲೆ ಅಗ್ರಿಗೇಟ್ ಡಿಸೈರಬಲ್ ಪ್ರಾಪರ್ಟೀಸ್ ನೋಡಿ, ಇದೆಲ್ಲ ಓದಬೇಕು. ಯಾಕೆಂದ್ರೆ BBMP ಅಲ್ಲಿ ನೀವು ಕೆಲಸ ಮಾಡುವಾಗ ರೋಡ್ ಬರುತ್ತೆ, ಬ್ರಿಡ್ಜ್ ಬರುತ್ತೆ ಆಯ್ತಾ, ಬಿಲ್ಡಿಂಗ್ಸ್ ಬರುತ್ತೆ, ಇದೆಲ್ಲ ನಿಮ್ಗೆ ಬರಲೇಬೇಕು. ಈಗ ಬಿಟಮಿನಸ್ ಬೈಂಡರ್ಸ್ ಅಲ್ಲಿ ಮಿಕ್ಸಸ್, ಟೈಪ್ಸ್, ಡಿಸೈರಬಲ್ ಪ್ರಾಪರ್ಟೀಸು, ಪೇಮೆಂಟ್ ಕ್ವಾಲಿಟಿ ಮಟೀರಿಯಲ್ಸ್ ಆಯ್ತಾ. ಸೊ ಇಲ್ಲಿ ಏನೇನಿದೆ ಆಲ್ಮೋಸ್ಟ್ ಎಲ್ಲ ಓದ್ಬೇಕು ನೀವು. ಪೇಮೆಂಟ್ ಕನ್ಸ್ಟ್ರಕ್ಷನ್ ಆಯ್ತಾ, ಯಾವ ತರ ಎಂಬ್ಯಾಕ್ಮೆಂಟ್ ಮಾಡ್ತಾರೆ, ಸಬ್ಗ್ರೇಡ್ ಮಾಡ್ತಾರೆ, ಸ್ವಲ್ಪ ಥೇರಿ ಪಾರ್ಟ್ ಜಾಸ್ತಿ ಇದೆ. ಇದರಲ್ಲಿ ಪ್ರಾಬ್ಲಮ್ಸ್ ಏನೇನಂತ ನಾನು ಹೇಳಿದ್ದೀನಿ ಆಲ್ರೆಡಿ ರೈಟ್. ಸೈಡ್ ಡಿಸ್ಟೆನ್ಸ್, OSD, ಸೂಪರ್ ಎಲಿವೇಶನ್, ಆಮೇಲೆ ಮೆಕ್ಯಾನಿಕಲ್ ವೈಡನಿಂಗ್ ಆಯ್ತಾ ಆಫ್ ದ ಕರ್ವ್ ಆನ್ ಹಾರಿಜಾಂಟಲ್ ಕರ್ವ್ಸ್ ಅದು ಓಕೆ. ಆಮೇಲೆ ಹೈವೇ ಡ್ರೈನೇಜು, ಹೈವೇ ಎಕನಾಮಿಕ್ಸ್ ಇದನ್ನು ಓದಬೇಕು. ಈ 5th ಮಾಡಲ್ ಓದಕ್ಕೆ ಹೋಗ್ಬೇಡಿ, ಏನಂತಂದ್ರೆ ಇದರಲ್ಲಿ ರೈಲ್ವೆ ಮತ್ತೆ ಏರ್ಪೋರ್ಟ್ ಇದೆ, ಅದು ಓದಕ್ಕೆ ಹೋಗ್ಬೇಡಿ. 4 ಮಾಡಲು ಆಯ್ತಾ ಆಸ್ ಪರ್ 21 ಸಿಲೆಬಸ್ ಆಯ್ತಾ ಓದಿ ಅಂತ ನಾನು ಹೇಳ್ತಾ ಇರೋದು. ಅದಕ್ಕೆ ನಾನಿಲ್ಲ ಅದನ್ನು ಸಪ್ರೇಟ್ ಆಗಿ ತೆಗೆದಿದ್ದೀನಿ ರೈಟ್. ಸೊ ಐ ಹೋಪ್ ನಿಮ್ದು ಹೈವೇ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ರೈಟ್. ಆಮೇಲೆ ಈಗ ನಿಮಗೆ ಇನ್ನೂ ಹೈವೇ ಏನಂತಂದ್ರೆ ಇಲ್ಲಿ ನೋಡಿ, ಈಗ ನಾನು ಹೈವೇ ಮೇಲೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರಲ್ಲಿ 4 MCQ ಕ್ಲಾಸಸ್ನು ಮಾಡಿದ್ದೀನಿ. ಫಸ್ಟ್ ಥಿಯರಿ ಓದೋದಾದ್ಮೇಲೆ ಇವು ಕ್ಲಾಸಸ್ಗೆ ನೀವು ತಗೊಳ್ಬೋದು ಅಂತ ನಾನು ಹೇಳ್ತಾರೆ. ಈ ಕ್ಲಾಸಸ್ ನೋಡ್ಬೋದು. ಈಗ ನೆಕ್ಸ್ಟು ಬ್ರಿಡ್ಜ್ ಅಂತ ಇದೆ ರೈಟ್. ಬ್ರಿಡ್ಜಸ್ ಅಲ್ಲಿ ಏನು ಗೊತ್ತಾ, ATE ಫಾರ್ ಡಿಸೈನ್, ಹೈಡ್ರೋಲಾಜಿಕಲ್ ಇನ್ವೆಸ್ಟಿಗೇಷನ್ ಆಫ್ ವಾಟರ್ ಶೆಡ್ ಏರಿಯಾ, ಫ್ಲಡ್ ಎಸ್ಟಿಮೇಷನ್ ಆಫ್ ಬ್ರಿಡ್ಜಸ್, ವಾಟರ್ ವೇಸ್ ಅಂಡ್ ಎಂಪೆರಿಕಲ್ ಫಾರ್ಮುಲಾ ಅಂಡ್ ರ್ಯಾಷನಲ್ ಮೆಥಡ್ ಆಯ್ತಾ. ಸೊ ಪ್ರೊಬ್ಯಾಬಿಲಿಟಿ ಮೆಥಡ್ ಅಂಡ್ ಯೂನಿಟ್ ಗ್ರಾಫ್ ಮೆಥಡ್ ನೋಡಿ, ಇಲ್ಲಿ ಮೆಥಡ್ಸ್ ನ ಜಾಸ್ತಿ ಮೆನ್ಷನ್ ಮಾಡಿದ್ದಾರೆ ಆಯ್ತಾ. ಮತ್ತೆ ಇವು ಏನಿದೆಯಲ್ಲ ಇಲ್ಲಿ ಫ್ಲಡ್ ಎಸ್ಟಿಮೇಷನ್ ಇದೆ ಇಲ್ಲ 100% ಇದ್ರ ಮೇಲೆ ಪ್ರಾಬ್ಲಮ್ ಕೊಡ್ತಾರೆ. 1 or 2 ಪ್ರಾಬ್ಲಮ್ ದೇ ವಿಲ್ ಗಿವ್ 100% ಆಯ್ತಾ. ಸೊ ಇದನ್ನ ನೀವು ಓದಬೇಕಾಗುತ್ತೆ. ಪ್ರಾಕ್ಟಿಕಲ್ ರೂಲ್ಸ್ ಆಫ್ ಡಿಸೈನ್ ಅಂಡ್ ಎಕನಾಮಿಕಲ್ ಸ್ಪ್ಯಾನ್ ಆಫ್ ಟೈಪ್ಸ್ ಆಫ್ ಬ್ರಿಡ್ಜಸ್ ಸಚ್ ಎಸ್ ಡೆಕ್ ಅಂಡ್ ಥ್ರೋ ಬ್ರಿಡ್ಜಸ್ ಆಯ್ತಾ. ಆಮೇಲೆ ಬೌಂಡ್ ಸ್ಟೋನ್, ಸಸ್ಪೆನ್ಷನ್, ಮೂವೇಬಲ್, ಸ್ಪ್ಯಾನ್ ಬ್ರಿಡ್ಜಸ್ ಇದ್ರ ಬಗ್ಗೆ ಓದಬೇಕಾಗುತ್ತೆ. ನೆಕ್ಸ್ಟ್ ಡಿಸೈನ್ ಆಫ್ ಫ್ಲೋರ್ ಸಿಸ್ಟಮ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಬಿಯರಿಂಗ್ ಸ್ಪೆಸಿಫಿಕೇಶನ್ ಫಾರ್ ರೈಲ್ವೆ ಅಂಡ್ ಹೈವೇ ಬ್ರಿಡ್ಜ್. ಬಿಯರಿಂಗ್ ಸ್ಪೆಸಿಫಿಕೇಶನ್ ಅಂತ ಮೆನ್ಷನ್ ಮಾಡಿದ್ದಾರೆ, ದಯವಿಟ್ಟು ಅದನ್ನು ಓದಬೇಕಾಗುತ್ತೆ ಈಗ ನಾವು ರೈಟ್. ಸೊ ಇದಕ್ಕೆ ಈಗ ನಾನು ಒಂದು ಬುಕ್ ಹೇಳ್ತೀನಿ, ಆ ಬುಕ್ ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ, ಆ ಬುಕ್ ಓದಿ ರೈಟ್. ಆಲ್ಮೋಸ್ಟ್ ಆ ಬುಕ್ಕಲ್ಲಿ ಸ್ವಲ್ಪ ಕವರ್ ಆಗಿದೆ. ಇನ್ನು ಕವರ್ ಆಗದೆ ಇರೋದಿದ್ರೆ ನನ್ನ ಹತ್ರ ನೋಟ್ಸ್ ಇದ್ರೆ ನಾನು ಚೆಕ್ ಮಾಡ್ತೀನಿ ಆಯ್ತಾ, ಥೆರೋಟಿಕಲ್ ನೋಟ್ಸು, ಅದನ್ನು ನೀವು ಓದ್ಕೊಳ್ಳಿ ಆಯ್ತಾ. ಅದನ್ನು ನೀವು ಓದ್ಕೊಂಡ್ಬಿಟ್ಟು ಬ್ರಿಡ್ಜ್ ಸ್ವಲ್ಪ ಕಾಂಪೊನೆಂಟ್ ಕಮ್ಮಿ ಇದೆ, ಇದ್ರ ಬಗ್ಗೆ ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ರೈಟ್. ಸೊ ಬುಕ್ಕಿಂದ ಓದ್ರೆ ಬೆಟರ್, ಯಾಕಂದ್ರೆ ಬುಕ್ಕಲ್ಲಿ ಕರೆಕ್ಟಾಗಿ ಇನ್ಫಾರ್ಮೇಶನ್ ಇರುತ್ತೆ, ಟೆಕ್ಸ್ಟ್ ಬುಕ್, ಅದನ್ನು ಓದಿ ನಾವು ಇದೆಲ್ಲ ಮಾಡೋಣ. ಸೊ ಈಗ ಇದ್ರ ಬಗ್ಗೆ ನಿಮಗೆ ಏನಂತಂದ್ರೆ
ವಿಡಿಯೋಸ್ ನೋಡಂಗಿದ್ರೆ ನಮ್ಮ ಚಾನಲಲ್ಲಿ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಬ್ರಿಡ್ಜ್ ಇಂಜಿನಿಯರಿಂಗ್ ವಿಡಿಯೋಸ್ ಆಯಿತಾ. ನಿಮ್ಮ ಬೇಸಿಕ್ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗೋ ಥರ ಆಯಿತಾ, ಬೇಸಿಕ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗೋ ಥರ ಇಲ್ಲಿ ವಿಡಿಯೋಸ್ ಇದೆ. ಹೌ ಟು ಸೆಲೆಕ್ಟ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಸೈಟು, ಟೈಪ್ಸ್ ಆಫ್ ಬ್ರಿಡ್ಜಸ್ ಏನಿದೆ ಆಯಿತಾ, ಅದಾದಮೇಲೆ ಬೇಸಿಕ್ ಏನಿದೆ ಒಂದು 4-5 ವಿಡಿಯೋ ಇದೆ. ನೀವು ಬೇಸಿಕ್ ಕ್ಲಿಯರ್ ಮಾಡ್ಕೋಬೇಕಿತ್ತು ಅಂದರೆ ಬ್ರಿಡ್ಜ್ದು ನೀವು ನಮ್ಮ ಚಾನಲಲ್ಲಿ ಹೋಗಿ ಇಲ್ಲಿ ನೋಡಿ, ಚಾನಲ್ ಏನಂತಂದರೆ ಪ್ಲೇಲಿಸ್ಟ್ ಹೆಸರಿದೆ ಬ್ರಿಡ್ಜ್ ಇಂಜಿನಿಯರಿಂಗ್ ವಿಡಿಯೋಸ್ ಅಂತ, ನೀವು ಏನಂತಂದರೆ ನೋಡ್ಬೋದು ಅಂತ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್ ಈಗ ಬರೋದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ನೋಡಿ ಇಲ್ಲಿ ಈಗ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಈ ಸಿಲೆಬಸ್ ಏನಿದೆಯಲ್ಲ ಇದು ಏನಂತಂದರೆ ಎಮ್.ಟೆಕ್ ಸಿಲೆಬಸ್ ಇದೆ. ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇರೋದು ಎಮ್.ಟೆಕ್ದು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ ಏನಂತಂದರೆ ಕೋರ್ಸು ಆಯಿತಾ, ಎಮ್.ಟೆಕಲ್ಲಿ ಅದ್ರದ್ದು ಎಲ್ಲ ಸಿಲೆಬಸ್ ಏನಂತಂದರೆ ಅದ್ರ ಸಬ್ಜೆಕ್ಟ್ಗಳಿದೆ. ಇವೆಲ್ಲ ಒಂದೊಂದು ಸಬ್ಜೆಕ್ಟ್ ಇದೆ. ನಿಮ್ಮ ಸ್ಕ್ರೀನ್ ಮೇಲೆ ಇವೇನು ಕಾಣಿಸ್ತಾ ಇದೆಯಲ್ಲ 7, 8, 9 ಇಲ್ಲಿ ಕೆಳಗಡೆ 2 ಇದೆ ನೋಡಿ, ರೈಟ್, ಇಲ್ಲಿ ನೋಡಿ 2, 8, 9 ಇವೆಲ್ಲ ಏನಂದರೆ ಒಂದೊಂದು ಸಬ್ಜೆಕ್ಟ್ ಇದೆ. ಅವ್ರು ಬರೀ ಸಬ್ಜೆಕ್ಟ್ ಹೆಸರು ಕೊಟ್ಬಿಟ್ಟಿದ್ದಾರೆ, ಅದರಲ್ಲಿ ಏನೇನು ಓದಬೇಕು ಆಯಿತಾ, ಅದು ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ತುಂಬ ಸಿಂಪಲಾಗಿ ಹೇಳ್ತೀನಿ, ಫಸ್ಟ್ ಏನಿದೆ ಸಬ್ಜೆಕ್ಟ್ ಏನೂ ಇಲ್ಲ, ಅದರಲ್ಲಿ ನೀವು ಓದೋದು ಏನೂ ಇಲ್ಲ, ಎಕ್ಸಾಮಲ್ಲಿ ಕೊಡೋ ಥರ ಏನೂ ಇಲ್ಲ ಆಯಿತಾ. ಅದು ಜಸ್ಟ್ ಒಂದು ಸಬ್ಜೆಕ್ಟ್ ಇದೆ, ಅದು ಓದೋದು ಬೇಕಾಗಿಲ್ಲ, ಸಿಂಪಲಾಗಿ ಹೇಳ್ತಾ ಇರೋದು. ಸೊ ಅವಾಯ್ಡ್ ದಿಸ್ ಸಬ್ಜೆಕ್ಟ್. ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಕಂಟ್ರೋಲ್ ಇದರಲ್ಲಿ ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ಇದರಲ್ಲಿ ನೀವು ಓದಬೇಕಾಗಿರೋದೇ CPM ಪಾರ್ಟು, ವೆರಿ ವೆರಿ ಇಂಪಾರ್ಟೆಂಟು, ಇದಿಷ್ಟು ಓದಿ CPM ಪಾರ್ಟು. ಅದಾದಮೇಲೆ ಸ್ವಲ್ಪ ಥಿಯರಿ ಪಾರ್ಟಲ್ಲಿ ಏನಿದೆ ಅಂತಂದರೆ TQM ಓದಬೇಕಾಗುತ್ತೆ, ರೈಟ್, ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಓದಬೇಕು, ABC ಅನಾಲಿಸಿಸು ಈ ಥರದ್ದೇನು ಟಾಪಿಕ್ಸ್ ಇದೆಲ್ಲ ಅದು ಓದಬೇಕಾಗುತ್ತೆ, ರೈಟ್. ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಕಂಟ್ರೋಲ್ ಅಂತ ನೀವೇನಂತಂದರೆ ಒಂದು ಹೊಡೆದು ನೋಡಿ, ಅದರಲ್ಲಿ ಸಿಲೆಬಸ್ ಬರುತ್ತೆ, ಅದರಲ್ಲಿ ಇಂಪಾರ್ಟೆಂಟ್ ಯಾವುದಿದೆ ನಾನು ಅದೇ ಹೇಳ್ತಾ ಇರೋದು. CPM ಪಾರ್ಟು ಸ್ವಲ್ಪ ಥಿಯರಿ ಓದಬೇಕಷ್ಟೇ, ರೈಟ್, ಅದು ಬಿಟ್ಬಿಟ್ಟು ಬೇರೆದು ಏನೂ ಇಲ್ಲ. ಅಡ್ವಾನ್ಸ್ ಇನ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇಲ್ಲಿ 3 ಇದೆ ನೋಡಿ, ನಾನು ಹೇಳ್ತಾ ಇರೋದು ಅಡ್ವಾನ್ಸ್ ಇನ್ ಕನ್ಸ್ಟ್ರಕ್ಷನ್ ಮಟೀರಿಯಲ್, ಬೇರೆ ಏನೂ ಇಲ್ಲ. ಸಿಮೆಂಟ್ ಮೇಲೇ ಸ್ವಲ್ಪ ಆಯಿತಾ, ಅಡ್ವಾನ್ಸಲ್ಲಿ ಸಿಮೆಂಟ್ ಮೇಲೇ ಸ್ವಲ್ಪ ಹೈಯರ್ ಲೆವೆಲ್ ಕ್ವಶನ್ ಬರ್ಬೋದು ಆಯಿತಾ, ಇಲ್ಲ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬರ್ಬೋದು. ಅಡ್ವಾನ್ಸ್ ಇನ್ ಕನ್ಸ್ಟ್ರಕ್ಷನ್ ಅಂದರೆ ರಿಪೇರಲ್ಲಿ ಸ್ವಲ್ಪ ಜಾಸ್ತಿ ಏನಂತಂದರೆ ಕ್ವಶನ್ ಕೇಳ್ಬೋದು, ಗೊತ್ತಾಯ್ತಾ, ಈ ಥರದ್ದು. ಇದು ಈ ಥರನೇ ಓದಬೇಕಾಗುತ್ತೆ, ಬೇರೆದೇನು ನಿಮಗೆ ಏನಂತಂದರೆ ಸೋರ್ಸ್ ಇಲ್ಲ ಇದಕ್ಕೆ. ಈ ಸಿಮೆಂಟ್ಗೆ ಅಡ್ವಾನ್ಸ್ ಇನ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ಗೆ ನೀವು ಓದಬೇಕಾಗಿರೋದು ಬುಕ್ ಅಂತಂದರೆ ಗಂಭೀರ್ ಬುಕ್ ಓದಿ ಆಯಿತಾ, ಶೆಟ್ಟಿ ಬುಕ್ ಓದಿ, ಕಾಂಕ್ರೀಟ್ ಟೆಕ್ನಾಲಜಿದು ಆ ಬುಕ್ ಓದಿದ್ರೆ ಬೆಟರ್ ಅಂತ ನಾನು ಹೇಳ್ತಾ ಇರೋದು. ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್, ರೈಟ್, ಇಲ್ಲ ಅದನ್ನು ಹೇಳ್ಕೊಡ್ತೀನಿ ಯಾವ ಬುಕ್ಸ್ ಓದಬೇಕಂತ. ಕನ್ಸ್ಟ್ರಕ್ಷನ್ ಇನ್ ಡಿಸಾಸ್ಟರ್ ಪ್ರೋನ್ ಏರಿಯಾಸ್ ಇದನ್ನ ಬಗ್ಗೆ ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಕ್ವಶನ್ ಜಾಸ್ತಿ ಇದ್ರ ಮೇಲೆ ಕೇಳೋದಿಲ್ಲ, ಕೇಳಿದ್ರು 1-2 ಇರ್ಬೋದು ಅಷ್ಟೇ ಆಯಿತಾ. ಸೊ ಇದನ್ನು ಯಾವ ಥರ ಮಾಡಬೇಕು ಬೇಕಾದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ, 1-2 ಕ್ವಶನ್ಸ್ ವಿಡಿಯೋ ನೋಡಿ ಮುಗಿಸ್ಬಿಡಿ ಅಷ್ಟೇ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಇದು ರಿಯಾಬ್ಲೇಷನ್ ಆಫ್ ಸ್ಟ್ರಕ್ಚರ್ಸ್, ಇದು ತುಂಬ ದೊಡ್ಡ ಟಾಪಿಕ್ ಇದೆ. ದಿಸ್ ಇಸ್ ನಾಟ್ ಎ ಸ್ಮಾಲ್ ಟಾಪಿಕ್. ರಿಯಾಬ್ಲೇಷನ್ ಅಂತಂದರೆ ಒನ್ ಟೈಪ್ ಆಫ್ ರೀಸ್ಟ್ರೆಂಥನಿಂಗ್ ಆಫ್ ದ ಹೋಲ್ ಸ್ಟ್ರಕ್ಚರ್. It is not an easy subject because they have not mentioned anything. So whether if you have any knowledge on this, you can don't read and just keep it. If you want to take the knowledge, you have to download the book. Textbooks if I have, I will share it PDF, right. Rehabilitation of structures ಅಂದ್ರೇನು ಯಾವ ಥರ ಮಾಡ್ತಾರೆ ಇದಷ್ಟೇ ಮಾಡಿ ಸಾಕು, ಗೊತ್ತಾಯ್ತಾ. ನೋಡಿ ಅವಾಯ್ಡ್ ಮಾಡೋದನ್ನ ಫಸ್ಟ್ ಇಂಪಾರ್ಟೆಂಟ್ನ ಕಲ್ತ್ಕೊಳ್ಳಿ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಎಕನಾಮಿಕ್ಸ್ ಆ್ಯಂಡ್ ಫೈನಾನ್ಸು. ನೋಡಿ ಇದರಲ್ಲಿ ಏನಂತಂದರೆ ಕೊಡ್ಬೋದು, ಪ್ರಾಬ್ಲಮ್ಸ್ ಇದರಲ್ಲಿ ಕೊಡ್ತಾರೆ, ರೈಟ್. ಎಕನಾಮಿಕ್ಸ್ ಮೇಲೆ ಪ್ರಾಬ್ಲಮ್ ಕೊಡ್ತಾರೆ ಆಯಿತಾ. ಆಮೇಲೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕೊಡ್ಬೋದು. ಇದ್ರ ಮೇಲೆ ಇವೆರಡೇ ಟೈಪ್ಸು ಪ್ರಾಬ್ಲಮ್ ಇದೆ, ಮಿಕ್ಕಿರೋದೆಲ್ಲ ಥಿಯರಿ ಟೈಪ್ ಬರುತ್ತೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ ಆಯಿತಾ. ನೋಡಿ ಇಲ್ಲಿ ನಾನು ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಆ್ಯಂಡ್ ಕಂಟ್ರೋಲ್ ಅಂತ ಏನಿದೆ ನೋಡಿ, ಇದು ಮ್ಯಾನೇಜ್ಮೆಂಟ್ ಅಂತ ಏನಿದೆ ನೋಡಿ, ಮ್ಯಾನೇಜ್ಮೆಂಟಲ್ಲಿ ನಾನು ಆಲ್ರೆಡಿ ವಿಡಿಯೋ ಇದ್ರದ್ದು 3 ವಿಡಿಯೋ ಇದೆ ನನ್ನ ಚಾನಲಲ್ಲಿ ಇದೆ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ದು 3-4 ಕ್ಲಾಸ್ ಇದೆ. ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ನಾನು ಆಲ್ರೆಡಿ ಸಿಂಪಲ್ ವೇಲಿ ಹೇಳ್ಕೊಟ್ಟಿದ್ದೀನಿ, ನೀವು ನೋಡ್ಕೋಬೋದು. ಕಂಪ್ಯೂಟರ್ ಅಪ್ಲಿಕೇಶನ್ ಈಸ್ ನಥಿಂಗ್ ಬಟ್ ಆಟೋಕ್ಯಾಡ್ ಬಗ್ಗೆ ಅವ್ರು ಹೇಳ್ತಾ ಇರೋದು, ಗೊತ್ತಾಯ್ತಾ. ಆಟೋಕ್ಯಾಡ್ ಬಗ್ಗೆ ಹೇಳ್ತಾ ಇರೋದು. ಇದಕ್ಕೂ ಏನಂತಂದರೆ ಬರೀ ಕಮಾಂಡ್ಸ್ನ ಯಾವ ಥರ ನಾವು ಯೂಸ್ ಮಾಡ್ತೀವಿ, ಯಾವ್ಯಾವ ಕಮಾಂಡು ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂತ ಓದೋದಿಲ್ಲ ಅಷ್ಟೇ, ಬೇರೆದು ಏನು ಓದೋದಿಲ್ಲ, ರೈಟ್. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಇದೆ, ರೈಟ್. ಸಬ್ಜೆಕ್ಟ್ಸ್ನ ಅವಾಯ್ಡ್ ಮಾಡೋದನ್ನ ಕಲೀರಿ. ಇಲ್ಲಿ ನೋಡಿ ಈಗ ನೆಕ್ಸ್ಟ್ ಮೆಕನೈಸೇಷನ್ ಇನ್ ಕನ್ಸ್ಟ್ರಕ್ಷನ್ ಅಂತಿದೆ. ಇದರಲ್ಲಿ ಏನು ಓದ್ಬೇಕಂತಂದರೆ ಯಾವ್ಯಾವ ಮಷಿನರೀಸ್ನ ಯಾವ್ಯಾವ ಒಂದು ವರ್ಕ್ಗೆ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಆಯಿತಾ, ಈಗ ಸಾಫ್ಟ್ ಸಾಯಿಲ್ ಇದೆ, ಇಫ್ ದೇ ಗಿವನ್ ಸಾಫ್ಟ್ ಸಾಯಿಲ್ ವಿಚ್ ಟೈಪ್ ಆಫ್ ರೋಲರ್ ಯು ವಿಲ್ ಯೂಸ್, ದಟ್ಸ್ ಇಟ್. ದಿಸ್ ಇಸ್ ದ ಟೈಪ್ ಆಫ್ ಕ್ವಶನ್ ದೇ ಮೇ ಆಸ್ಕ್, ಓಕೆ. ಸೊ ಈ ಥರ ಪ್ರಾಕ್ಟಿಕಲ್ ಯೋಚನೆ ಮಾಡಬೇಕಾಗುತ್ತೆ. ಸುಮ್ಮನೆ ನಾನು ಕಂಠಪಾಠ ಮಾಡ್ತೀನಿ ಹೋಗಿ ಎಕ್ಸಾಮ್ ಬರಿತೀನಿ ಅಂದರೆ
ತುಂಬ ಕಷ್ಟ ಇದೆ ಈಗ, ಯಾಕಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇದೆ. BBMP ತುಂಬ ಒಳ್ಳೆ ಪೋಸ್ಟು, ಆಯಿತಾ. ಸ್ಟೇಟ್ ಲಾಸ್ ಆ್ಯಂಡ್ ಗವರ್ನಿಂಗ್ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಇರೋದು, ಆಯಿತಾ. ಇದನ್ನು ನೀವು ಬೇಕಾದರೆ ಓದ್ಬೋದು, ಇಲ್ಲ ಅವಾಯ್ಡ್ ಮಾಡ್ಬೋದು. ನೋಡಿ, ಈ ಒಂದು ಇದೇನು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಇದೆ ನೋಡಿ, ಇಲ್ಲಿ ಓದೋದಕ್ಕಿಂತ ಅವಾಯ್ಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜಾಸ್ತಿ ಇದೆ ಇದರಲ್ಲಿ. ನೀವು ಓದ್ಕೊಂಡು ಕೂತ್ಕೊಂಡ್ರೆ ಯು ವಿಲ್ ಟೇಕ್ 4 to 5 months to complete this all 9 subjects, 8 to 9 subjects. So you don't have that much time. Try to avoid, right? ನಾನು ಏನು ಹೇಳಿದ್ದೀನಿ ವಿಡಿಯೋನ ಒಂದ್ಸಲ ಫಾರ್ವರ್ಡು ಬ್ಯಾಕ್ವರ್ಡು ಮಾಡ್ಕೊಂಡು ನೋಡಿ, ಸೊ ದಟ್ ಅದರ ಪ್ರಕಾರ ಓದಿ. ಇದಕ್ಕೆ ಸ್ಟೇಟ್ ಲಾಸ್ ಗವರ್ನಿಂಗ್ ಕನ್ಸ್ಟ್ರಕ್ಷನ್ ಅಂತಂದರೆ ಆ್ಯಕ್ಟ್ಸ್ ಇರುತ್ತೆ, ಅದರ ಪ್ರಕಾರ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಇರುತ್ತೆ. ತುಂಬ ಲೆಂದಿ ಇರುತ್ತೆ, ರೈಟ್. ಒಂದಿರೋದಿಲ್ಲ, ಓದ್ಬೋದು, ಇಲ್ಲಾಂದ್ರೆ ಅವಾಯ್ಡ್ ಮಾಡಿ, ರೈಟ್. ನನ್ನ ಪ್ರಕಾರ ನೀವು ಓದಬೇಕಾಗಿರೋದು ನಾನು ಟಿಕ್ ಮಾರ್ಕ್ ಮಾಡಿದ್ದೀನಿ ನೋಡಿ. ಸೆಕೆಂಡ್ ಓದಿ, ಆಯಿತಾ. ಥರ್ಡ್ ಓದಿ, ಫಿಫ್ತ್ ಓದಿ, 7th ಓದಿ, ಆಯಿತಾ. 8th ಒಂದು ಓದಿ, ರೈಟ್. ಮಿಕ್ಕಿರೋದೆಲ್ಲ ಅವಾಯ್ಡ್ ಮಾಡಿ, ರೈಟ್. ಮಿಕ್ಕಿರೋದೆಲ್ಲ ಯು ಕ್ಯಾನ್ ಅವಾಯ್ಡ್ ಇಟ್. ಸ್ವಲ್ಪ ರಿಸ್ಕ್ ತೊಗೊಳ್ಬೇಕೇ ಆಗುತ್ತೆ ಸಿಲೆಬಸ್ ಮುಗಿಸ್ಬೇಕಂದ್ರೆ. ಸೊ ಹೈವೇ ಇಂಜಿನಿಯರಿಂಗ್ ಆಲ್ರೆಡಿ ಹೇಳಿದ್ದೀನಿ, ಅದೇ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಅಂತ ಇದೆ, ಅಡ್ವಾನ್ಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ಸಾಮ್. ನೋಡಿ, ಸಾಮ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸರ್, ನೀವು ಎಲ್ಲಿಂದ ಹೇಳ್ತಾ ಇದ್ದೀರಾ ಅಂತ ಅನ್ಬೋದು. ಇಲ್ಲಿ ಒಳಗಡೆ ಟಾಪಿಕ್ಸ್ ಇದೆ. ಈಗ ನೋಡಿ, ಕಂಪೌಂಡ್ ಸ್ಟ್ರೆಸಸ್ ಆ್ಯಂಡ್ ಸ್ಟ್ರೇನ್ಸ್, ಮೋರ್ ಸರ್ಕಲ್ ಆ್ಯಂಡ್ ಅಪ್ಲಿಕೇಶನ್, ಕಂಪೌಂಡ್ ಸ್ಟ್ರೇನ್, ಪ್ರಿನ್ಸಿಪಲ್ ಸ್ಟ್ರೇನ್, ಗ್ರಾಫಿಕಲ್ ಸೊಲ್ಯೂಷನ್ ಅಂತ ಕೇಳ್ತಾ ಇರೋದು. ಇದು ಯಾವುದಿದೆ? ಇದು ಸಾಮ್ ತಾನೆ, ಇದು ಸಾಮ್ ಇದೆ ತಾನೆ ಕ್ವಶನ್. ಈಗ ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮಟೀರಿಯಲ್ ಅಂತ ಇದೆ, ರೈಟ್. ಸೊ ಇದು ಫಾರ್ಮುಲಾ ಇದೆ ತಾನೆ, ನಾವು ಬರೀತೀವಿ ತಾನೆ. ಇದು ಫಾರ್ಮುಲಾ ಏನಿದೆ? ಇದು ಎಫೆಕ್ಟ್ ಆಫ್ ಟೆಂಪರೇಚರ್ ಆನ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇದೆ ಇದು. ಸೊ ಇದು ಎಲ್ಲಿಂದ ಇದೆ? ಸೊ ಇದು ಈಸ್ ನಥಿಂಗ್ ಬಟ್ ಸಾಮ್, ಗೊತ್ತಾಯ್ತಾ? ಸೊ ಈ ಥರ ಲಿಂಕ್ ಮಾಡೋದನ್ನ ಕಲ್ತ್ಕೊಳ್ಳಿ. ಸೊ ಥಿಯರಿ ಆಫ್ ಇಲಾಸ್ಟಿಕ್ ಫೇಲ್ಯೂರ್ ಅಂತ ಇದೆ, ಸೊ ಅದನ್ನು ಸಾಮ್ ಇದೆ, ಗೊತ್ತಾಯ್ತಾ? ಇಲ್ಲಿಂದ ಈಗ ಸ್ಟ್ರೇನ್ ಎನರ್ಜಿ ಮೆಥಡ್, ಡಿಫ್ಲೆಕ್ಷನ್ ಆಫ್ ಸಿಂಪಲ್ ಸ್ಟ್ರೆಸಸ್, ನೋಡಿ ಇದು ಬಂದ್ಬಿಟ್ಟು ಸ್ಟ್ರಕ್ಚರಲ್ ಅನಾಲಿಸಿಸ್ ಇದೆ, ರೈಟ್. ಸಿಂಪಲ್ ಬೀಮ್ಸ್ ಅಂಡ್ ಟ್ರಸಸ್, ಕ್ಯಾಸ್ಟಿಲಿಂಗೋಸ್ ಥಿಯರಮ್ ಅಂಡ್ ಇಟ್ಸ್ ಫಸ್ಟ್ ಅಪ್ಲಿಕೇಶನ್, ನೋಡಿ ಇದು. ಆಮೇಲೆ ಇದು ಅನಾಲಿಸಿಸ್ ಆಫ್ ಕಂಟಿನ್ಯೂಸ್ ಸ್ಟ್ರಕ್ಚರ್ಸು, 3 hinge ಆರ್ಚು, ರೋಲಿಂಗ್ ಲೋಡ್ಸು, ಇನ್ಫ್ಲುಯೆನ್ಸ್ ಲೈನ್ ಆಫ್ ರಿಯಾಕ್ಷನ್ಸ್, ಡಿಟರ್ಮಿನೇಷನ್ ಆಫ್ ಸ್ಟ್ರೆಸಸ್ ಲೈನ್ ಮೆಂಬರ್ಸು, ಇವೆಲ್ಲ ಏನಿದೆ ನೋಡಿ, ತುಂಬ ಸಿಂಪಲ್ ಆಗಿ ಹೇಳ್ತೀನಿ ನಿಮಗೆ. ನೀವು ಇಲ್ಲಿ ನೋಡ್ಬೋದು, ನಾನು ನಿಮಗೆ ಹೇಳ್ತೀನಿ, PWDಗೆ ಈ ನನ್ನ ಕ್ಲಾಸಸ್ ನೋಡಿಕೊಂಡು ತುಂಬ ಜನ ಹೋಗಿ ಎಕ್ಸಾಮ್ನ ಬರೆದಿದ್ದಾರೆ, ತುಂಬ ಅವ್ರಿಗೆ ಹೆಲ್ಪ್ಫುಲ್ ಆಗಿದೆ, ಆಯಿತಾ. ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ಸ್ ಇದ್ರ ಮೇಲೆ ಬಂದಾಗ ಅವ್ರ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಈ ವಿಡಿಯೋಸ್ನ ನೋಡಿದ್ದಾರೆ. ಇವೆಲ್ಲ ಥಿಯರಿ ಕ್ಲಾಸಸ್ ಇದೆ, ಸೊ ದ್ಯಾಟ್ ತುಂಬ ಕ್ವಿಕ್ಕಾಗಿ ನಾನು ಹೇಳ್ಕೊಟ್ಟಿದ್ದೀನಿ, ನೀವು ನೋಡ್ಬೋದು ಇಲ್ಲಿ, ಆಯಿತಾ. ನಿಮ್ಮ ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ನಾನು ಹೇಳಿರೋದು. ಫಸ್ಟ್ ನೋಡಿ, ಇಂಟ್ರೊಡಕ್ಷನ್ ಪಾರ್ಟ್ ಇದೆ, ಕೆಳಗಡೆಯಿಂದ ಮೇಲ್ಗಡೆ ಹೋಗಿ, ಆಯಿತಾ, ದಯವಿಟ್ಟು. ಸೊ ದಟ್ ಸೀಕ್ವೆನ್ಸ್ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು, ಕೆಳಗಡೆಯಿಂದ ಮೇಲ್ಗಡೆ ಆಗಿದೆ. ಕ್ಲಾಸ್ 1 ನೋಡಿ, ಇಂಟ್ರೊಡಕ್ಷನ್ ಇದೆ. ಆಮೇಲೆ ಸ್ಟೆಬಿಲಿಟಿ ಆಫ್ ದಿ ಸ್ಟ್ರಕ್ಚರ್ ಕ್ಲಾಸ್ 2 ಇದೆ. ಸ್ಟ್ಯಾಟಿಕಲಿ ಡಿಟರ್ಮಿನೆಂಟ್, ಇಂಡಿಟರ್ಮಿನೆಂಟ್ ಇದ್ರ ಮೇಲೂ ಬರುತ್ತೆ ಕ್ವಶನ್, ಆಯಿತಾ. ಆಮೇಲೆ ಕೈನೆಮೆಟಿಕ್ ಇಂಡಿಟರ್ಮಿನೆನ್ಸಿ, ಆಮೇಲೆ ಇನ್ಫ್ಲುಯೆನ್ಸ್ ಲೈನ್ ಡಯಾಗ್ರಾಮ್ ನಿಮ್ಮ ಸಿಲೆಬಸಲ್ಲಿ ಇದೆ. ಆಮೇಲೆ ಆಯಿತಾ ನೋಡಿ, ILDನ ಸ್ವಲ್ಪ ನಾನು ಜಾಸ್ತಿ ಹೇಳಿದ್ದೀನಿ, ಬಿಕಾಸ್ ಅದು ತುಂಬ ದೊಡ್ಡ ಟಾಪಿಕ್ ಇದೆ, ರೈಟ್. ಆಮೇಲೆ 3 hinge ಆರ್ಚ್ ಏನಿದೆ, 3 hinge ಆರ್ಚಸ್ಸು ಅದ್ರ ಮೇಲೆ ಕ್ಲಾಸು. ಆಮೇಲೆ ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ಮೂವ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಮೆಥಡು, ಅದಾದಮೇಲೆ ಸ್ಲೋಪ್ ಡಿಫ್ಲೆಕ್ಷನ್ ಮೆಥಡು, ನಾನೆಲ್ಲ ಕ್ಲಾಸ್ ಹೇಳಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಕ್ಲಾಸ್ 13 ನೋಡಿ ನೀವು, ಆಯಿತಾ. ಆಮೇಲೆ ಕ್ಲಾಸ್ 14 ಸ್ಟ್ರೇನ್ ಎನರ್ಜಿ ಮೆಥಡ್ ಆ್ಯಂಡ್ ಕಾಸ್ಟಿಂಗ್ಲೆಸ್ ಥಿಯರಮ್, ಗೊತ್ತಾಯ್ತಾ. ನೋಡಿ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಲಾಸಸ್ ಆಲ್ರೆಡಿ ನೋಡಿ. ಇದಿಷ್ಟು ಫುಲ್ಲು ನೀವು ಎಲ್ಲೂ ಹೋಗಿ ಏನು ಸರ್ಚ್ ಮಾಡೋದು ಬೇಕಾಗಿಲ್ಲ, ನಾನು ಶಾರ್ಟೆಸ್ಟ್ ಟೈಮಲ್ಲಿ ಸ್ವೀಟಾಗಿ ಹೇಳ್ಕೊಟ್ಟಿದ್ದೀನಿ, ನೀವು ಬೇಕಾದರೆ ನೋಡ್ಕೋಬೋದು, ಗೊತ್ತಾಯ್ತಾ. ಸೊ ಅದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಳಿ. ಅದಾದಮೇಲೆ ಏನಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನಾವು ಮಾಡಬೇಕಾಗುತ್ತೆ, ಗೊತ್ತಾಯ್ತಾ. ಈಗ ನೆಕ್ಸ್ಟ್ ಬಂದುಬಿಟ್ಟು ಸ್ಯಾನಿಟರಿ ಇಂಜಿನಿಯರಿಂಗ್ ಅಂತ ಇದೆ ನೋಡಿ. ಇದರಲ್ಲಂತೂ ನಾನು ತುಂಬ ಸಿಂಪಲಾಗಿ ಹೇಳ್ತೀನಿ. ಇದ್ರದ್ದು ಈ 5th ಸೆಮ್ಮಲ್ಲಿ ಸಿಲೆಬಸ್ ಇದೆ ಒಂದು, ರೈಟ್. ವಾಟರ್ ಸಪ್ಲೈ ಅಂತ ಬರುತ್ತೆ, 3rd ಸೆಮ್ಮಲ್ಲಿ ಇದೆ, ರೈಟ್. ಇವಾಗ 3rd ಸೆಮ್ ಯಾರು ಓದ್ತಾ ಇದ್ದಾರೆ ಅವ್ರದ್ದು ನೋಡಿ, ಸೇಮ್ ಸಿಲೆಬಸ್ ಇದೆ. ಇಲ್ಲಿ ನೋಡಿ, ಡ್ರೈನೇಜ್ ಆ್ಯಂಡ್ ಸಿವೇಜ್, ಆಬ್ಜೆಕ್ಟಿವ್, ಸ್ಕೀಮ್ಸು, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೊಟ್ಟಿದ್ದಾರೆ. ಇಲ್ಲೇನು ಒಳಗಡೆ ಹೋಗಿ ನೋಡೋದೇನು ಇಲ್ಲ, ರೈಟ್. ಸಿಲೆಬಸಲ್ಲಿ ಏನೇನಿದೆ ನಮ್ಮ VTU ಸಿಲೆಬಸಲ್ಲಿ ಎಲ್ಲ ಓದಬೇಕು, ರೈಟ್. VTU ಸಿಲೆಬಸ್ ಏನಿದೆ ನೋಡಿ, ಬೇಕಾದರೆ VTUದು ವಾಟರ್ ಸಪ್ಲೈ ಅಂತ ಏನಿರುತ್ತೆ, ವಾಟರ್ ಸಪ್ಲೈ ಆ್ಯಂಡ್ ಸ್ಯಾನಿಟರಿ ಅಂತ ಸಬ್ಜೆಕ್ಟ್ ಹೆಸರು ಇರುತ್ತೆ, ಅದ್ರ ಸಿಲೆಬಸ್ ತೆಗೆದು ನೋಡ್ಕೊಳ್ಳಿ, ಸೇಮ್ ಇರುತ್ತೆ, ಗೊತ್ತಾಯ್ತಾ. ಹೌಸ್ ಡ್ರೈನೇಜ್ ಯಾವ ಥರ ಮಾಡ್ತಾರೆ, ಸೀವರ್ ಲೈನ್ ಯಾವ ಥರ ಮಾಡ್ತಾರೆ, ಪಂಪಿಂಗ್ ಸೀವೇಜ್ ಯಾವ ಥರ ಮಾಡ್ತಾರೆ, ಗೊತ್ತಾಯ್ತಾ. ಸೊ ಇದರಲ್ಲಿ ನೀವು ಎಲ್ಲ ಓದಬೇಕಾಗುತ್ತೆ. ಇದರಲ್ಲಿ ಯಾವುದೇ ಥರ ಆಪ್ಷನ್ನ ತೊಗೊಳಕ್ಕೆ ಹೋಗಬೇಡಿ, ಆಯಿತಾ. ಬಿಕಾಸ್ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ BBMPಯಲ್ಲಿ ನೀವು ಕೆಲಸ ಮಾಡ್ಬೇಕಂತಂದರೆ, ಆಯಿತಾ, ಅಲ್ಲಿ ವಾಟರ್ ಸಪ್ಲೈ ಕೆಲಸನೂ ಜಾಸ್ತಿ ಇರುತ್ತೆ, ಸ್ಯಾನಿಟರಿ ಕೆಲಸನೂ ಜಾಸ್ತಿ ಇರುತ್ತೆ,
ರೋಡ್ ಕೆಲಸನೂ ಇರುತ್ತೆ, ಬ್ರಿಡ್ಜ್ ಕೆಲಸನೂ ಇರುತ್ತೆ ಆಯ್ತಾ, ಆಮೇಲೆ ಸ್ಟ್ರಕ್ಚರ್ಸ್ ಕೆಲಸನೂ ಇರುತ್ತೆ. ಸೊ ಯು ಮಸ್ಟ್ ಬಿ ವೆರಿ ವೆರಿ ಗುಡ್ in this subject. So that's why don't avoid this subject, don't avoid any topic in this subject ಆಯ್ತಾ. ಅವಾಯ್ಡ್ ಯಾವ್ದು ಮಾಡ್ಬೇಕು ನಾನು ಹೇಳಿದ್ದೀನಿ. ಸ್ಯಾನಿಟರಿ ಇಂಜಿನಿಯರಿಂಗ್ ಅಲ್ಲಿ ನೀವು ಏನು ಅವಾಯ್ಡ್ ಮಾಡಂಗಿಲ್ಲ, ಇಲ್ಲಿ ಕೊಟ್ಟಿರೋದೆಲ್ಲ ಓದಬೇಕು ರೈಟ್. ಪಬ್ಲಿಕ್ ಹೆಲ್ತ್ ಆಯ್ತಾ, ಅದು ನೀವು ಸಿಲೆಬಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಲಿಮೆಂಟ್ಸ್ ಆಫ್ ಟೌನ್ ಪ್ಲಾನಿಂಗ್ ನೋಡಿ, ಇಲ್ಲೊಂದು ಹೊಸದು ಆ್ಯಡ್ ಮಾಡಿದ್ದಾರೆ, ಟೌನ್ ಪ್ಲಾನಿಂಗ್ ಅಂತ ಇದೆ ರೈಟ್. ಎಲಿಮೆಂಟ್ಸ್ ಆಫ್ ಟೌನ್ ಪ್ಲಾನಿಂಗ್ ಇದ್ರದ್ದು ಕ್ಲಾಸಸ್ ನಾನು ಆಲ್ರೆಡಿ ಮಾಡಿದ್ದೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಇದ್ರ ಕ್ಲಾಸಸ್ಸು ನಾನು ಮಾಡಿದ್ದೀನಿ. ಯಾವಾಗ ಅಂದರೆ ಟೌನ್ ಪ್ಲಾನಿಂಗಲ್ಲಿ ಏನು ಬಿಟ್ಟಿದ್ರು ನೋಡಿ, ಅವ್ರಿಗೋಸ್ಕರ ನಾನು ಮಾಡಿದ್ದೀನಿ. ಒಂದು 10 ರಿಂದ 12 ಕ್ಲಾಸ್ ಇದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಹೌಸಿಂಗು, ಝೋನಿಂಗ್ ಅಂದ್ರೇನು, ಲೈಟಿಂಗ್, ವೆಂಟಿಲೇಷನ್ ಬಗ್ಗೆ ನಾನು ಹೇಳಿದ್ದೀನಿ ರೈಟ್. ಸೊ ಈ ಒಂದು 10 ಟಾಪಿಕಲ್ಲಿ ಒಂದು 6 ಟಾಪಿಕ್ ಅದರ ಕ್ಲಾಸು ನಾನು ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಸರ್ಚ್ ಮಾಡಿ, ದಯವಿಟ್ಟು ಪ್ಲೇಲಿಸ್ಟಲ್ಲಿ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ. ಅದೇ ಎನ್ವೈರ್ಮೆಂಟಲ್ ಕ್ಲಾಸಸ್ಸು ನಮ್ಮ ಹತ್ರ ಇಲ್ಲ, ನಾನು ಮಾಡಿಲ್ಲ, ಕ್ಲಿಯರ್ ಆಗಿ ಹೇಳ್ತಾ ಇರೋದು. ಬಟ್ ಅದನ್ನು ತುಂಬ ಬೇಗ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ಆಯಿತಾ. ತುಂಬ ಬೇಗ ಸ್ಟಾರ್ಟ್ ಮಾಡ್ತೀನಿ. ಈಗ ವಾಟರ್ ಸಪ್ಲೈಲಿ ಏನೇನು ಓದಬೇಕು, ತುಂಬ ಸಿಂಪಲ್ ಹೇಳ್ತೀನಿ ನೋಡಿ. ವಾಟರ್ ಸಪ್ಲೈಲಿ ನೀವು ಓದಬೇಕಾಗಿರೋದಂದರೆ, ವಾಟರ್ನ ಯಾವ ಒಂದು ಸೋರ್ಸಿಂದ ತೊಗೊಳ್ತೀವಿ, ಸೋರ್ಸಲ್ಲಿ ಏನೇನು ಫ್ಯಾಕ್ಟರ್ಸ್ ಇರುತ್ತೆ, ಸೋರ್ಸಲ್ಲಿ ಏನೇನು ಇಂಟೆಕ್ ಸ್ಟ್ರಕ್ಚರ್ಸ್ ಇರುತ್ತೆ, ಯಾವ ಥರ ಪಂಪ್ ಮಾಡ್ತೀವಿ, ಯಾವ ಪಂಪ್ ಯೂಸ್ ಮಾಡ್ತೀವಿ, ಯಾವ ಟೈಪ್ ಆಫ್ ಇಂಟೆಕ್ ಸ್ಟ್ರಕ್ಚರ್ಸ್ ಇದೆ. ಆಮೇಲೆ ನಾನು ಪಂಪ್ ಮಾಡಿದಾಗ ವಾಟರ್ ಸ್ಟೋರೇಜ್ ಮಾಡ್ತೀನಿ ಆಯಿತಾ, ಅದು ಪ್ರೆಷರ್ ಎಷ್ಟಿರಬೇಕು, ಎಷ್ಟು ರಿಲೀಸ್ ಮಾಡ್ತೀರಿ, ಯಾವ ಥರ ನಾವೇನಂತಂದರೆ ಸಿಸ್ಟಮ್ಸ್ ಇದೆ, ವಾಟರ್ ಸಪ್ಲೈ ಸಿಸ್ಟಮ್ಸ್ ಯಾವ ಸಿಸ್ಟಮ್ನ ಅಡಾಪ್ಟ್ ಮಾಡ್ತೀವಿ, ಸ್ಮಾಲ್ ಏರಿಯಾ ಇದ್ದರೆ ಯಾವ್ದು ಮಾಡ್ತೀವಿ, ಲಾರ್ಜ್ ಏರಿಯಾಗೆ ಯಾವ್ದು ಮಾಡ್ತೀವಿ, ಲಾರ್ಜ್ ಸಿಟೀಸ್ಗಳಿಗೆ ಯಾವ್ದು ಮಾಡ್ತೀವಿ, ಇವೇ ಕ್ವಶನ್ ಕೇಳ್ತಾರೆ ಗೊತ್ತಾಯ್ತಾ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಓದೋದನ್ನ ಕಲ್ತ್ಕೊಳ್ಳಿ. ಕ್ವಾಂಟಿಟಿ ಆಫ್ ವಾಟರ್ ಅಂತ ಇದೆ ಇಲ್ಲಿ ಆಯಿತಾ, ಎಸ್ಟಿಮೇಷನ್ ಆಫ್ ಇದೆ, ಆಮೇಲೆ ಪಾಪ್ಯುಲೇಷನ್ದು ಆಯಿತಾ, ಫೋರ್ಕಾಸ್ಟಿಂಗ್ ಯಾವ ಥರ ಮಾಡೋದು ರೈಟ್. ಸೊ ಕ್ವಾಲಿಟಿ ಆಫ್ ವಾಟರು ರೈಟ್, ಇದ್ರ ಬಗ್ಗೆ ಕ್ವಾಲಿಟಿಯಲ್ಲಿ ನಿಮ್ಗೆ ಗೊತ್ತಿದೆ, ಡಿಸೈರಬಲ್ ಪ್ರಾಪರ್ಟೀಸ್ ಏನಿರುತ್ತೆ, ಆಮೇಲೆ ರಿಕಮೆಂಡೆಡ್ ಏನು ವ್ಯಾಲ್ಯೂಸ್ ಇರುತ್ತಲ್ಲ ಆಯಿತಾ, ಏನೇನು ಕೆಮಿಕಲ್ಸ್ ಇದೆ ಅದರಲ್ಲಿ ಅದರದ್ದು ರೇಂಜ್ ಏನಿದೆ, ಇದ್ರ ಮೇಲೆ 100% ಕ್ವಶನ್ ಬಂದೇ ಬರುತ್ತೆ ರೈಟ್. ಆಮೇಲೆ ಕನ್ಸ್ಟ್ರಕ್ಷನ್ ಆಫ್ ವಾಟರ್ ವರ್ಕ್ಸು, ಇದು ನಿಮಗೆ ಗೊತ್ತಿದೆ, ಎಕನಾಮಿಕ್ಸು, ಕನ್ಸ್ಟ್ರಕ್ಷನ್ ಅರೇಂಜ್ಮೆಂಟ್ ಯಾವ ಥರ ಮಾಡ್ತೀವಿ ಅದ್ರ ಬಗ್ಗೆ. ಪ್ಯೂರಿಫಿಕೇಷನಲ್ಲಿ ನೀವು ಓದಬೇಕಾಗಿರೋದು ತುಂಬ ಸಿಂಪಲ್ ಇದೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೇನು ಮಾಡ್ತಾರೆ, ಕೋಗ್ಲೆಂಟು, ಪ್ಲೇನ್ ಸೆಡಿಮೆಂಟೇಷನ್ನು ಆಯಿತಾ, ಫಿಲ್ಟ್ರೇಷನ್ನು, ಇವೆಲ್ಲ ಓದಬೇಕಾಗುತ್ತೆ. ಸರ್ ಇದು ಓದಬೇಕಾ ಅದು ಓದಬೇಕಾ ಏನು ಕೇಳಕ್ಕೆ ಹೋಗ್ಬಿಡಿ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಬಿಟ್ಟು ಬೇಕಾದ್ರೆ ಎಕ್ಸ್ಟ್ರಾ ಓದಿದ್ರು ಪರವಾಗಿಲ್ಲ, ಓದಬೇಕಾಗುತ್ತೆ. ಬಿಕಾಸ್ ಇದ್ರ ಸಿಲೆಬಸ್ ತುಂಬ ಜಾಸ್ತಿ ಇದೆ. ಯಾವುದರಲ್ಲಿ ಇರೋದೇ 5 ಸಬ್ಜೆಕ್ಟು, ಅದರಲ್ಲಿ ಯಾವ ನೋಡಿ, ಈಗ ನಾನು ಹೇಳಿದ್ದೀನಿ ಹೈವೇ ಇದೆ ಆಯಿತಾ, ಹೈವೇ ಆಯಿತು, ಬ್ರಿಡ್ಜ್ ಆಯಿತಾ, ಆಮೇಲೆ ಎಸ್ ಎ ಇದೆ, ಆಮೇಲೆ ಸ್ವಾಮ್ ಇದೆ, ಆಮೇಲೆ ವಾಟರ್ ಸಪ್ಲೈ ಇದೆ, ಸ್ಯಾನಿಟರಿ ಇದೆ ರೈಟ್. ಇದಿಷ್ಟು ಸಬ್ಜೆಕ್ಟ್ ಇದೆ, ಇರೋದೇ 5 ರಿಂದ 6 ಸಬ್ಜೆಕ್ಟು. ನೀವು ಅದರಲ್ಲೂ ನಾನು ಆ ಟಾಪಿಕ್ ಬಿಡ್ತೀನಿ, ಈ ಟಾಪಿಕ್ ಅಂದರೆ ಇನ್ನೊಂದು ಸಬ್ಜೆಕ್ಟ್ ಇದೆ, ಅದೇ CTM. ಸೊ ಇದರಲ್ಲಿ ಸ್ವಲ್ಪ ಸಬ್ಜೆಕ್ಟ್ಸ್ ಅವಾಯ್ಡ್ ಮಾಡಿ, 100% ಮಾಡಬೇಕಾಗುತ್ತೆ ಓಕೆ. ಸೊ ಈಗ ಲಾಸ್ಟಲ್ಲಿ ನಿಮಗೆ ನಾನು ಬುಕ್ಸ್ನ ಯಾವ್ದು ತೊಗೊಳ್ಬೇಕು ಅದನ್ನು ಹೇಳ್ಕೊಡ್ತೀನಿ. ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ ನೋಡಿ, ಒಂದೇ ಇದರಲ್ಲಿ ಡೀಟೇಲಾಗಿ ಹೇಳೋದು ಇಂಪಾರ್ಟೆಂಟ್ ಇರುತ್ತೆ ರೈಟ್. ನೀವು ಅಲ್ಲಿ ಇಲ್ಲಿ ಹುಡ್ಕೋದು ಬೇಡ ಅಂತ ನಾನು ಹೇಳಿದ್ದೀನಿ. ಈಗ ಬುಕ್ಸ್ ಯಾವ್ದು ತೊಗೊಳ್ಬೇಕು ಆಯಿತಾ, ಟೆಕ್ಸ್ಟ್ ಬುಕ್ಕು, MCQ ಬುಕ್ಸು ಎರಡೂ ಹೇಳ್ಕೊಡ್ತೀನಿ. ಸೊ ಇಂಪಾರ್ಟೆಂಟ್ ಬುಕ್ಸು ಯಾವುದಿದೆ ಅದು ನೋಡೋಣ, ಒಂದು ನಿಮಿಷ. ಈಗ ನೋಡಿ, ಇಲ್ಲಿ ಫಸ್ಟ್ ಬುಕ್ ಬರೋದು ನಾನು ಬರೆದಿರೋದು ಏನಂತಂದರೆ ಮಟೀರಿಯಲ್ ಆಫ್ ಕನ್ಸ್ಟ್ರಕ್ಷನ್ ಆರ್ ಇಂಜಿನಿಯರಿಂಗ್ ಮಟೀರಿಯಲ್ಸ್ ಅಂತ ಇದೆ. ಸೊ ಇದು ರಂಗವಾಲಾ ಅಂತ ಇದೆ, ವೆರಿ ವೆರಿ ಇಂಪಾರ್ಟೆಂಟು, ಒಳ್ಳೆ ಬುಕ್ ಇದೆ ರೈಟ್. ಸೊ ಯಾರ್ಯಾರ ಹತ್ರ ಸರ್ ಈಗೇನು ಎಲ್ಲ ಟೆಕ್ಸ್ಟ್ ಬುಕ್ ತೊಗೋಬೇಕಾ, ನಾನು ತೊಗೊಳ್ಳಿ ಅಂತ ಯಾರು ಹೇಳ್ತಾ ಇದ್ದಿಲ್ಲ. ನನಗೆ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ, ಸರ್ ನಾನು ಯಾವ ಬುಕ್ ರೆಫರ್ ಮಾಡಬೇಕು ಅಂತ ಅವ್ರಿಗೆ ಹೇಳ್ತಾ ಇರೋದು. ಇನ್ನೊಂದು ಮಾತು ಕ್ಲಿಯರ್ ಮಾಡ್ತೀನಿ, ಈ ಎಲ್ಲ ಬುಕ್ದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೀನಿ, ನೀವು ಬೈ ಮಾಡ್ಬೋದು. ಏನು ನೀವು ಮತ್ತೆ ಸರ್ಚ್ ಮಾಡ್ಕೊಂಡು ಕೂತ್ಕೊಳ್ಳೋದು ಏನೂ ಬೇಡಕ್ಕಾಗಿಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿದ್ದೀನಿ, ಅಲ್ಲಿಂದ ನೀವೇನಂದರೆ ಡೈರೆಕ್ಟಾಗಿ ಬೈ ಮಾಡ್ಬೋದು ಆಯಿತಾ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಎಲ್ಲ ಬುಕ್, ಈ ಬುಕ್ ಏನೇನು ತೋರಿಸಿದ್ರೆ ಎಲ್ಲದ್ರ ಬುಕ್ಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೆಕೆಂಡ್ ಬುಕ್ಕು ನೋಡಿ, ಬಿಲ್ಡಿಂಗ್ ಮಟೀರಿಯಲ್ಸು, ವೆರಿ ವೆರಿ ಫೇಮಸ್ ಬುಕ್ಕು, SK ಡುಗ್ಗಲ್ ಆಯಿತಾ. ದುಗ್ಗಲ್ ಬುಕ್ ಇದೆ, ತುಂಬ ಒಳ್ಳೇದಿದೆ. ಯಾವುದಕ್ಕೆ, ಬಿಲ್ಡಿಂಗ್ ಮಟೀರಿಯಲ್ಸಲ್ಲಿ. ಸರ್ ನಮಗೆ ಬಿಲ್ಡಿಂಗ್ ಮಟೀರಿಯಲ್ಸ್ ಇಲ್ಲಲ್ಲ ಸರ್ ಇವಾಗ BBMPಯಲ್ಲಿ, ಯಾವುದಕ್ಕೂ ಇರುತ್ತೆ, ಅದಕ್ಕೆ ಹೇಳ್ತಾ ಇರೋದು ಆಯಿತಾ. ಈಗ ಅಡ್ವಾನ್ಸ್ ಕನ್ಸ್ಟ್ರಕ್ಷನ್ ಅಂತ ಇದೆಯಲ್ಲ ತಾನೇ, ಓದಿದಿರಿ ತಾನೆ ನೀವು, ಅಡ್ವಾನ್ಸ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಅಂತ ಇತ್ತು ತಾನೆ. ಸೊ ಇದು ಅದಕ್ಕೆ ಹೆಲ್ಪ್ ಆಗುತ್ತೆ ಗೊತ್ತಾಯ್ತಾ. ಸೊ ಈ ಥರ ಲಿಂಕ್ ಇರುತ್ತೆ.
ನೆಕ್ಸ್ಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಒನ್ ಆಫ್ ದ ಫೇಮಸ್ ಬುಕ್ ಅಂತಂದ್ರೆ BC ಪುನ್ಮಿಯಾ ಅಂಡ್ ಅಶೋಕ್ ಜೈನ್. ಇದನ್ನ ತಗೊಳ್ಳಿ ಅಂತ ಯಾರ ಹತ್ರ ಇಲ್ಲ ಇದ್ರದ್ದು ಸಾಫ್ಟ್ ಕಾಪಿ ಆದ್ರೂ ಇಟ್ಕೊಳ್ಳಿ. ಹಾರ್ಡ್ ಕಾಪಿ ತಗೊಳಕ್ ಆಗ್ಲಿಲ್ಲ, ದುಡ್ಡಿಲ್ಲ, ತುಂಬಾ ಜನ ಪ್ರಾಬ್ಲಮ್ ಇರುತ್ತೆ. ಸಾಫ್ಟ್ ಕಾಪಿ ಈಸ್ ಅವೈಲೇಬಲ್ ಇನ್ ಟೆಲಿಗ್ರಾಮ್, ಯು ಕ್ಯಾನ್ ಡೌನ್ಲೋಡ್ ಇಟ್. ರೈಟ್, ಬೆಸ್ಟ್ ಬುಕ್. ನಾನು ರೆಫರ್ ಮಾಡ್ತೀನಿ ಮೊದಲಿಂದ, ಬೆಸ್ಟ್ ಬುಕ್. ಸರ್ವೇಯಿಂಗ್ ಅಂತೂ ಬೇರೆ ಬುಕ್ ನೋಡೋದೇ ಬೇಕಾಗಿಲ್ಲ, ಯಾವ ಬುಕ್ ನೋಡೋದು ಬೇಕಾಗಿಲ್ಲ. BC ಪುನ್ಮಿಯಾ ಈಸ್ ಅ ಬೆಸ್ಟ್ ಅಂಡ್ ಸ್ಟ್ಯಾಂಡರ್ಡ್ ಅಥರ್. ಸೊ ಇದರಲ್ಲಿ ವಾಲ್ಯೂಮ್ 1, 2, 3 ಅಂತ ಇದೆ. ರೈಟ್, ಸೊ ವಾಲ್ಯೂಮ್ 1, 2 ಇದಿದೆ. ವಾಲ್ಯೂಮ್ 1 ನಿಮ್ಗೆ ಗೊತ್ತಿದೆ ಏನಂತಂದ್ರೆ ಕಂಪಾಸ್ ಸರ್ವೆ, ಚೈನ್ ಸರ್ವೆ, ಇಂಟ್ರೊಡಕ್ಷನ್ ಪಾರ್ಟು, ಆಮೇಲೆ ಬೇರೆ ಬೇರೆದೆಲ್ಲ ಇದೆ. 2 ಅಲ್ಲಿ ಕರ್ವ್ಸ್ ಇದೆ, ಆಮೇಲೆ ಏನಂತ ಆಸ್ಟ್ರೋನಮಿ ಸರ್ವೆ, ಆಯ್ತಾ, ಫೋಟೋಗ್ರಾಮೆಟ್ರಿ ಸರ್ವೆ, GPS, GIS ಇದೆಲ್ಲ ಇದೆ. ಆಯ್ತಾ, ವಾಲ್ಯೂಮ್ 1, ವಾಲ್ಯೂಮ್ 2 ಬೆಸ್ಟ್ ಬುಕ್ ಫಾರ್ ಸರ್ವೆ. ನೆಕ್ಸ್ಟ್ ನೋಡಿ, ಇದು HS ವಿಶ್ವನಾಥ್ ಸರ್ವೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ JEE ಯಾರು ಓದ್ತಾ ಇದ್ದಾರೆ ಅವ್ರಿಗೆ. ರೈಟ್, ಸ್ವಲ್ಪ ಶಾರ್ಟ್ ಆಗಿ ಸ್ವೀಟ್ ಆಗಿ ಇರುತ್ತೆ. ಇದರಲ್ಲಿ ಕಾನ್ಸೆಪ್ಟ್ ಎಷ್ಟು ಬೇಕೋ ಅಷ್ಟೇ ಇರುತ್ತೆ. ಸೊ ಇದು 3 ವಾಲ್ಯೂಮ್ ಇದೆ. ಯಾಕೆಂದ್ರೆ ಅವರಿಗೆ ಮೊದಲು ನಾವು ಡಿಪ್ಲೊಮಾನೇ. ಸೊ ಡಿಪ್ಲೊಮಾ ಮಾಡಿ ನಿಮ್ಗೆ ಗೊತ್ತಿರುತ್ತೆ ಯಾರ್ಯಾರು ಓದಿದಿರ. ಮೊದಲು ಸರ್ವೆ 1, 2, 3 ಅಂತ 3 ಸಬ್ಜೆಕ್ಟ್ ಇತ್ತು ನಮಗೆ. ಆಯ್ತಾ, ಸೊ ಅದ್ರ ಪ್ರಕಾರ ಇವೆಲ್ಲ ಬುಕ್ಸ್ ಮಾಡಿರೋದಿದೆ. ತುಂಬಾ ಒಳ್ಳೆ ಬುಕ್, ಆಸ್ ಪರ್ ಸಿಲೆಬಸ್ ಚೆನ್ನಾಗಿ ನೀವು ಓದ್ಕೋಬಹುದು. ಆಯ್ತಾ, JEE ಸ್ಟೂಡೆಂಟ್ ಯಾರಿದ್ರೆ ಅವರಿಗೆ. ನೆಕ್ಸ್ಟ್ ಸಾಮ್ಗೆ ನೋಡಿ, HS ವಿಶ್ವನಾಥ್ ಬುಕ್ ಇಸ್ ಬೆಸ್ಟ್ ಅಂಡ್ ಎವರ್ ಗ್ರೀನ್ ಬುಕ್, HS ವಿಶ್ವನಾಥ್. ಆಯ್ತಾ, ಇನ್ನೊಂದಿದೆ ಬಾವಿಕಟ್ಟಿ ಬುಕ್ ಇದೆ, ಅದನ್ನು ತೊಗೊಳ್ಬೋದು, ಮೇ ಬಿ ನೆಕ್ಸ್ಟ್ ಇದೆ. ಆಯ್ತಾ, ಇನ್ನೊಂದಿದೆ ಇದರಲ್ಲಿ ಬಾವಿಕಟ್ಟಿ ಅಂತ ಇದೆ. ಆಯ್ತಾ, ಬಾವಿಕಟ್ಟಿ ಇದೆ, ಅದನ್ನು ಬೇಕಾದ್ರೆ ನೀವು ತಗೊಳ್ಬೋದು. ಅದು ಸರ್ಚ್ ಮಾಡಿ ನೀವು ನೋಡ್ಕೋಬಹುದು. ಇದರದೆಲ್ಲ ಲಿಂಕ್ ಇದೆ. ಆಯ್ತಾ, ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಈಸ್ ಬೆಸ್ಟ್ ಬುಕ್ ಈಸ್ RK ಬನ್ಸಲ್. RK ಬನ್ಸಲ್ ಇಷ್ಟು ದಪ್ಪ ಬುಕ್ ಇದೆ. ಆಯ್ತಾ, ನಾವು ಇಂಜಿನಿಯರಿಂಗ್ ಇರುವಾಗ ಎಂದು ನೋಡ್ತೀನಿ ಅದೇ ಬುಕ್, ಬಿಕಾಸ್ ವೆರಿ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್. ಅದು ಏನೇ ಕ್ವಶನ್ ಬಂದ್ರು ಅಂದ್ರೆ ಏನೇ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಮಾಡ್ಕೊಳ್ಳುತ್ತಿತ್ತಂದ್ರೆ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರೋಲಿಕ್ ಮಷಿನ್ಸ್ ಬಗ್ಗೆ ಒಂದೇ ಬುಕ್, RK ಬನ್ಸಲ್. ದಟ್ಸ್ ಇಟ್, ಫ್ಯಾಂಟಾಸ್ಟಿಕ್ ಬುಕ್. ಇರಿಗೇಷನ್ ಅಲ್ಲಿ SK ಗರ್ಗ್ ಮತ್ತೆ ಖನ್ನಾ ಪಬ್ಲಿಷರ್ಸ್ ಅವ್ರದ್ದು ಇದೆ. ಆಯ್ತಾ, ಸಂತೋಷ್ ಕುಮಾರ್ ಗರ್ಗ್ ಅಂತ ಇದೆ, ಅವ್ರದ್ದು ಬುಕ್ ಇದೆ, ಅದು ನೀವು ತಗೊಳ್ಬೋದು. ಆಯ್ತಾ, ಈ ಬುಕ್ನ ನೀವು ರೆಫರ್ ಮಾಡಿ. ಇರಿಗೇಷನ್ ಯಾರ್ಯಾರಿಗಿರುತ್ತೆ. ಕಾಂಕ್ರೀಟ್ ಟೆಕ್ನಾಲಜಿ, ಆಯ್ತಾ, ಕಾಂಕ್ರೀಟ್ ಟೆಕ್ನಾಲಜಿ ನಿಮಗೆ ಗೊತ್ತಿದೆ, ML ನವಿಲೆ ಇದೆ, ಅದನ್ನು ತಗೊಳ್ಬೋದು. ನೆಕ್ಸ್ಟ್ RCC ಇದೆ. ನೋಡಿ, ನಿಮಗೆ ಸರ್ ನಮಗೆ ಈ BBMPಗೆ ಇಷ್ಟೊಂದು ಬುಕ್ ಇಲ್ಲ ನೋಡಿ, ಕಾಮನ್ ಆಗಿ ನಾನು ಹೇಳ್ತಾ ಇರೋದು. ಆಯ್ತಾ, ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ ಅದ್ರ ಪ್ರಕಾರ ತಗೊಳ್ಳಿ. ಉನ್ನಿ ಕೃಷ್ಣ ಪಿಲೈ ಬೆಸ್ಟ್ ಬುಕ್ ಇದೆ. ಆಯ್ತಾ, RCCಗೆ. ಇನ್ನೊಂದಿದೆ, ಇದು ಬೆಸ್ಟ್ ಬುಕ್ ಇದೆ. ನೋಡಿ, ಈಗ ನಿಮಗೆ ಬೇಕಾಗಿರೋದು ಕನ್ನಡ್ ಜಸ್ತು. ಆಯ್ತಾ, ಹೈವೇಗೆ ಹೇಳ್ಸ್ ಮಾಡಿಸಿರೋ ಬುಕ್ಕು. ಈಗ ನಾನು ನೋಡಿದ್ದೀನಿ, ಈಗ ಕೊಟ್ಟಿರೋ ಈ BBMP ಸಿಲೆಬಸ್ ಅಲ್ಲಿ, AE ಸಿಲೆಬಸ್ ಅಲ್ಲಿ ಎಲ್ಲ ಇದರಲ್ಲಿ ಇದೆ. ಈ ಬುಕ್ಕಲ್ಲಿ ಎಲ್ಲ ಇದೆ. ಇದೊಂದು ಬುಕ್ ತೊಗೊಂಡ್ರೆ ಮುಗ್ದೋಯ್ತು, ಒಂದು ಸಿಲೆಬಸ್, ಹಾಫ್ ಸಿಲೆಬಸ್ ಕವರ್ ಆಗುತ್ತೆ. ಓಕೆ, ತಗೊಳ್ಳಿ ಇದ್ರದ್ದು. ಆಯ್ತಾ, ಆಮೇಲೆ ಈಗ ಬ್ರಿಡ್ಜ್ ಇಂಜಿನಿಯರಿಂಗ್ ಇದೆ ತಾನೆ ನಿಮಗೆ, ಅದು ಬೈ ರಂಗವಾಲಾ ಅಂತ ಬುಕ್ ಇದೆ. ಬೆಸ್ಟ್ ಬುಕ್ ಅಂತ ಹೇಳ್ತೀನಿ ನಾನು. ಆಯ್ತಾ, ಬೆಸ್ಟ್ ಬುಕ್ ಇದೆ ಇದು ಬ್ರಿಡ್ಜ್ ಇಂಜಿನಿಯರಿಂಗ್ ಮೇಲೆ. ರೈಟ್, ಸೊ ಈ ಬ್ರಿಡ್ಜ್ ಪಾರ್ಟ್ ಏನಿದೆ ನೀವು ಇದನ್ನ ತಗೊಂಡ್ಬಿಟ್ಟು ಏನಂತಂದ್ರೆ ಓದ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಡಿಸೈನ್ ಆಫ್ ಬ್ರಿಡ್ಜಸ್ ಬಗ್ಗೆ ಸ್ವಲ್ಪ ಟಾಪಿಕ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಓದೋದಿತ್ತಂದ್ರೆ ಕೃಷ್ಣರಾಜು ಬುಕ್ ಅಂತ ಇದೆ, ಫಾರ್ ಡಿಸೈನ್ ಆಫ್ ಬ್ರಿಡ್ಜಸ್ಗೋಸ್ಕರ ಅಷ್ಟೇ. ನೀವು ಅದನ್ನು ಬೈ ಮಾಡ್ಬೋದು. ಸ್ಟೀಲ್ ಅಂಡ್ ಮೇಸನರಿ ಸ್ಟ್ರಕ್ಚರ್ ನೋಡಿ, ಎಲ್ಲ ಬುಕ್ ನಾನು ನಿಮಗೆ ಬೈ ಮಾಡಂತ ಹೇಳ್ತಾ ಇಲ್ಲ, ಯಾರ್ಯಾರಿಗೆ ಬೇಕು ಅವ್ರು ಬೈ ಮಾಡಿ, ಇಲ್ಲ ಸ್ವಲ್ಪ ಜನ ಬುಕ್ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇರೋದು. ಸ್ಟೀಲ್ ಸ್ಟ್ರಕ್ಚರ್ SK ಡುಗಲ್. ಆಯ್ತಾ, ಈಗ WRDಗೂ ಇವೆಲ್ಲ ಹೆಲ್ಪ್ ಆಗುತ್ತೆ. ರೈಟ್, ಸೊ ಇದನ್ನ ತಗೊಳ್ಳಿ. ಅಂಡ್ ನೋಡಿ, ಈಗ ನಿಮಗೆ ಬೇಕಾಗಿರೋದು ಇಲ್ಲಿದೆ, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್. ರೈಟ್, ಎನ್ವೈರನ್ಮೆಂಟಲ್ ಇಂಜಿನಿಯರಿಂಗ್ ಅಲ್ಲಿ ಸಂತೋಷ್ ಕುಮಾರ್ ಗರ್ಗ್ ಅಂತ, ಇದು ವಾಲ್ಯೂಮ್ 1 ಇದೆ, ವಾಲ್ಯೂಮ್ 2 ಇದೆ ಅಂತ ನಾನು ಹೇಳ್ತೀನಿ. ತುಂಬಾ ಒಳ್ಳೆ ಬುಕ್ಕು. ಇದರಲ್ಲಿ ಸಿವೇಜ್ ಡಿಸ್ಪೋಸಲ್, ಏರ್ ಪೊಲ್ಯೂಷನ್ ಇಂಜಿನಿಯರಿಂಗ್ ಎಲ್ಲನೂ ಕೊಟ್ಟಿದ್ದಾರೆ. ಇವೆರಡು ಬುಕ್ನ ನೀವು ರೆಫರ್ ಮಾಡಿ. ದಯವಿಟ್ಟು ಟೆಕ್ಸ್ಟ್ ಬುಕ್ಸ್ ಇದೆ, ಇವು ತುಂಬಾ ಒಳ್ಳೆ ಬುಕ್ಸ್. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ ನಿಮಗಿಲ್ಲ, ಬೇಕಾದರೂ ನೀವು BN ದತ್ತ ಬುಕ್ ರೆಫರ್ ಮಾಡ್ಬೋದು. ಆಯ್ತಾ, ಆಮೇಲೆ ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ನಿಮಗಿದೆ ಇವಾಗ. ಆಯ್ತಾ, BBMP ಅವರಿಗಿದೆ. PS ಗೆಹ್ಲೋತ್ ಅಂಡ್ BM ಧೀರ್ ಅಂತ ಇದೆ, ಒಳ್ಳೆ ಬುಕ್ ಇದು. ಆಯ್ತಾ, ಚೆನ್ನಾಗಿದೆ ಬುಕ್ಕು. ಇದನ್ನ ತೊಗೊಂಡ್ಬಿಟ್ಟು ನಿಮ್ಮ ಸಿಲೆಬಸ್ ಪ್ರಕಾರ ಸ್ವಲ್ಪ ಇದೆ ಇದರಲ್ಲಿ. ಆಯ್ತಾ, ಆಲ್ಮೋಸ್ಟ್ ಒಂದು 80% ನಿಮ್ಮ ಸಿಲೆಬಸ್ ಅಲ್ಲಿ ಇರೋದೆಲ್ಲ ಇದರಲ್ಲಿ ಇದೆ, ನೀವು ರೆಫರ್ ಮಾಡ್ಬೋದು. ರೈಟ್, ಸೊ ಇದು ಬಂದ್ಬಿಟ್ಟು ಬರೀ ಥಿಯರಿದಾಯ್ತು. ಈಗ MCQ ನೋಡಿ, ಬೆಸ್ಟ್ ಆಫ್ ಬೆಸ್ಟ್ ಅಂತ ಹೇಳ್ತೀನಿ ನನಗೆ. 22,000 ಕ್ವಶನ್ಸ್ ಇದೆ. ಇದು UPPSC, ಸ್ಟೇಟ್ PSC ಇದೊಂದು ಯೂತ್ ಪಬ್ಲಿಕೇಶನ್ಸ್ ಇದೆ ಬುಕ್. ಇದು ಓದ್ಬೇಕು ನೀವು. ಇದು ಓದ್ರೆ ಯಾವ MCQ ಬುಕ್ ಓದೋದು ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ. ತುಂಬಾ ಸಿಂಪಲ್. ರೈಟ್,
ಸೊ ಆಮೇಲೆ ಯೂತ್ ಇದು ವಾಲ್ಯೂಮ್ 2 ಇದೆ, ಇದು ವಾಲ್ಯೂಮ್ 1, ಇದು ವಾಲ್ಯೂಮ್ 2, ರೈಟ್. ವಾಲ್ಯೂಮ್ 1 ವಾಲ್ಯೂಮ್ 2. IAS ಮಾಸ್ಟರ್ದು SSC JEದು ಏನಂತಾರೆ ಎವ್ರಿ ಇಯರ್ ಅವ್ರು ರಿಲೀಸ್ ಮಾಡ್ತಾರೆ. ಸೊ ಕ್ವಾಲಿಟಿ ಕ್ವಶನ್ಸ್ ಇರುತ್ತೆ ವಿತ್ ಎಕ್ಸ್ಪ್ಲನೇಷನ್, ವೆರಿ ವೆರಿ ಗುಡ್ ಆಯ್ತಾ. SSC ಆಯ್ತು. ಸೊ ಎಲ್ಲ JE ಎಕ್ಸಾಮ್ಗೆ ಈಗ ನಮ್ಮ ಸ್ಟೇಟ್ PSCಗೆ ಸ್ಟೇಟು AE JEಗೆ ಈ ಬುಕ್ಸ್ ತುಂಬ ಹೆಲ್ಪ್ಫುಲ್ ಇದೆ. ಯಾವುದು? IAS ಮಾಸ್ಟರ್ದು, ರೈಟ್. ಇದು ಹೆಸರೇನಿದೆ IAS ಮಾಸ್ಟರ್ ಅಂತ ಇದೆ. ಒಳ್ಳೆ ಬುಕ್ಕು, ಫುಲ್ ಎಕ್ಸ್ಪ್ಲನೇಷನ್ ಇರುತ್ತೆ, ತೊಗೊಳ್ಬೋದು. ಆಮೇಲೆ ಹ್ಯಾಂಡ್ ಬುಕ್ ಇದೆ, ಇದರಲ್ಲಿ ಫಾರ್ಮುಲಾಸ್ ಇರುತ್ತೆ, ಇದು ಮೇಡ್ ಈಸಿ ಇದೆ, ನೀವು ತೊಗೊಳ್ಬೋದು. ನೋಡಿ ಇವು ಬುಕ್ಸ್ ಏನಿದೆ ಅಂದರೆ ಸ್ವಲ್ಪ ಈಗ ಓಲ್ಡ್ ಬುಕ್ಸ್ ಆಗಿದೆ, ಇದನ್ನು ರೆಫರ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ಇವು ಕ್ವಶನ್ಸಿಗೆ ಬರುತ್ತೋ ಬಿಡುತ್ತೋ, ಮೊದಲೆಲ್ಲ ತುಂಬ ಬರ್ತಾ ಇತ್ತು. ಪ್ರಾಕ್ಟೀಸ್ಗೋಸ್ಕರ ಬೇಕಂದರೆ ಈ ಬುಕ್ ತೊಗೊಳ್ಬೋದು. ಇದು MCQ ಇದೆ, ರೈಟ್. ಕುರ್ಮಿ ಮತ್ತು ಗುಪ್ತಾ ತುಂಬ ಫೇಮಸ್ ಬುಕ್ಕು, ರೈಟ್. ಆಮೇಲೆ ಗುಪ್ತಾ ಆ್ಯಂಡ್ ಗುಪ್ತಾ ಇದರಲ್ಲಂತೂ ಬರೀ MCQ ಇದೆ. MCQ ಪ್ರಾಕ್ಟೀಸ್ ಮಾಡೋದಿದ್ರೆ ಈ ಬುಕ್ ತೊಗೊಳ್ಳಿ, ರೈಟ್. ಸೊ ಬಟ್ ನನ್ನ ರಿಕಮೆಂಡೇಶನ್ ಏನಂತಂದರೆ, ನೀವು ಎಲ್ಲದದ್ದು ಆಲ್ ಇನ್ ಒನ್ ಅಂತಂದರೆ ಈ ಬುಕ್ಕು ತೊಗೊಳ್ಳಿ, ರೈಟ್. ಸೊ ನೆಕ್ಸ್ಟು ಏನಂತಂದರೆ ಥ್ಯಾಂಕ್ ಯು, ಆಯಿತಾ. ಆಲ್ಮೋಸ್ಟ್ ನಿಮ್ಗೆ ಎಲ್ಲ ತುಂಬ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇನ್ನೂ ಡೌಟ್ ಇದ್ದರೆ ಒಂದು ಸ್ಟಡಿ ಪ್ಲ್ಯಾನ್ ವಿಡಿಯೋ ಮಾಡ್ತೀನಿ, ರೈಟ್. ಯಾವ ಥರ ಈಗ ನೀವು ಸ್ಟಡಿ ಮಾಡಬೇಕು ಅಂತ. ಆಮೇಲೆ WRDದು ಸಿಲೆಬಸ್ ಅನಾಲಿಸಿಸ್ ತೊಗೊಂಡು ಬರ್ತೀನಿ, ADLRದು ತೊಗೊಂಡು ಬರ್ತೀನಿ. ದಯವಿಟ್ಟು ವಿಡಿಯೋನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.